ವಾರದಿಂದಲೂ ಡೆಂಘಿ ಡಮರುಗ ಅಲರ್ಟ್ ಆಗಲು ಇಷ್ಟು ಸಾವು ಬೇಕಿತ್ತ? ಡೆಂಘಿ ಅಬ್ಬರಕ್ಕೆ ಬ್ರೇಕ್ ಬೀಳುತ್ತಾ? ಇದೇ ಇಂದಿನ ಅಖಾಡ ಇಷ್ಟು ಸಾವು ಬೇಕಿತ್ತ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ಗಳ ಸಿಇಒಗಳು ಹಾಗೂ ಡಿಎಚ್ಒಗಳ ಸಭೆಯನ್ನ ನಡೆಸಿದ್ದಾರೆ. ಬಹಳ ಮುಖ್ಯವಾದಂತಹ ಅಜೆಂಡಾದ ಭಾಗವಾಗಿದ್ದಂಥದ್ದು ಡೆಂಗಿ ಸಮಸ್ಯೆ ಯಾವ ಸ್ವರೂಪದಲ್ಲಿದೆ, ಡೆಂಗಿ ನಿಯಂತ್ರಣಕ್ಕೆ ಏನು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ. ಸಭೆಯಲ್ಲಿ ಒಂದಿಷ್ಟು ಆದೇಶವನ್ನ ಕೂಡ ನೀಡಿದ್ದಾರೆ. ಯಾವ ಕೆಲಸ ಆಗಬೇಕಾಗಿದೆ ಅನ್ನೋದನ್ನ ಖಡಕ್ ಮಾತುಗಳಿಂದ ಹೇಳಿದ್ದಾರೆ. ಯಾಕೆ ಈ ಖಡಕ್ ಮಾತು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಇಷ್ಟೆಲ್ಲ ಆದ ನಂತರ ಈ ಖಡಕ್ ಮಾತು ಬೇಕಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಒಂದಾದ ಮೇಲೆ ಒಂದು ಪ್ರಕರಣಗಳು, ಒಂದಾದ ಮೇಲೆ ಒಂದು ಸಾವು ಕೂಡ ಸಂಭವಿಸ್ತಾ ಇದೆ. 6 ಸಾವು ಇದುವರೆಗೆ ಆಗಿರುವಂಥ ರಿಪೋರ್ಟ್ ಆಗಿರುವಂಥದ್ದು. ಅಧಿಕೃತವಾಗಿ ಇದು ಡೆಂಗಿಯಿಂದಲೇ ಅಂತ ಹೇಳುವಂಥದ್ದು ರಿಪೋರ್ಟ್ ಆಗಿರುವಂಥದ್ದು. ಇನ್ನೂ ಕೆಲವು ಸಾವಿರ ಬಗ್ಗೆಯೂ ಕೂಡ ಅನುಮಾನ ಇದೆ. ಡೆಂಗಿಯಿಂದಲೇ ಸತ್ತಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಮನೆ ಮಂದಿ ಹೇಳ್ತಾ ಇದ್ದಾರೆ. ಆದರೆ ಅಫಿಷಿಯಲಿ ಸರ್ಕಾರ ಅದನ್ನು ಅನೌನ್ಸ್ ಮಾಡಿಲ್ಲ. ಹೀಗಾಗಿ ಸಾವಿನ ಸಂಖ್ಯೆ ನಿಖರವಾಗಿ ಎಷ್ಟು ಅಂತ ಹೇಳುವಂಥದ್ದು ಕಷ್ಟ. ಆದರೂ ಕೂಡ ಸದ್ಯಕ್ಕಂತೂ ರಾಜ್ಯದಲ್ಲಿ ಡೆಂಗಿಯ ಆರ್ಭಟ ಜಾಸ್ತಿ ಇದೆ ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿರುವಂತಹ ಸತ್ಯ. ಈ ವಿಚಾರದ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕಿಂತ ಮುಂಚಿತವಾಗಿ ಒಂದು ವರದಿಯನ್ನು ಮುಖ್ಯವಾಗಿ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಹಾಗೆಯೇ ರಾಜ್ಯದಲ್ಲಿರುವಂಥ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀವಿ. ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲೂ ಒಂದೇ ಗಲಾಟೆ. ಡೆಂಗಿ ಟೆಸ್ಟ್ ಆಗ್ತಿಲ್ಲ, ಡೆಂಗಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ, ಡೆಂಗಿ ಕಂಟ್ರೋಲ್ ಆಗ್ತಿಲ್ಲ ಅನ್ನೋದು. ಕಳೆದೊಂದು ವಾರದಿಂದಲೂ ರಾಜ್ಯಾದ್ಯಂತ ಡೆಂಗಿ ಡಮರುಗ ಬಾರಿಸುತ್ತಿದೆ. ಬೆಂಗಳೂರಿನಲ್ಲಿ 1998, ಚಿಕ್ಕಮಗಳೂರಿನಲ್ಲಿ 546, ಮೈಸೂರಿನಲ್ಲಿ 496, ಹಾವೇರಿಯಲ್ಲಿ 481, ಶಿವಮೊಗ್ಗದಲ್ಲಿ 292, ಧಾರವಾಡದಲ್ಲಿ 289, ಚಿತ್ರದುರ್ಗದಲ್ಲಿ 275, ಹಾಸನದಲ್ಲಿ 224, ತುಮಕೂರಿನಲ್ಲಿ 170 ಕೇಸ್ಗಳು ದಾಖಲಾಗಿವೆ. ಮಾರಕ ಡೆಂಘಿಗೆ ಬೆಂಗಳೂರು, ಶಿವಮೊಗ್ಗ, ಧಾರವಾಡ, ಹಾವೇರಿಯಲ್ಲಿ ತಲಾ ಒಬ್ಬರು ಸತ್ತಿದ್ದಾರೆ ಹಾಗೂ ಹಾಸನದಲ್ಲಿ 2 ಪ್ರಾಣ ತೆತ್ತಿದ್ದಾರೆ. ರಾಜ್ಯದ ಹಲವು ಆಸ್ಪತ್ರೆಗಳಲ್ಲೂ ಸಾವಿನ ವರದಿಯಾಗಿದೆ. ಇದು ಡೆಂಘಿ ಸಾವು ಎಂದು ಶಂಕಿಸಲಾಗಿದೆ. ಹುಬ್ಬಳ್ಳಿ, ಹಾಸನದಲ್ಲಿ 4, ಗದಗ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಬೆಂಗಳೂರಿನಲ್ಲಿ ತಲಾ 1 ಶಂಕಿತ ಸಾವು ದಾಖಲಾಗಿದೆ. ವಾರದಿಂದಲೂ ಡೆಂಘಿ ಡಮರುಗ ಎಚ್ಚೆತ್ತುಕೊಳ್ಳಲು ಇಷ್ಟು ಸಾವು ಬೇಕಿತ್ತ? ಕಳೆದೊಂದು ವಾರದಿಂದಲೂ ರಾಜ್ಯಾದ್ಯಂತ ಡೆಂಘಿ ಡಮರುಗ ಬಾರಿಸುತ್ತಿದೆ. ಈಗ ಎಚ್ಚೆತ್ತುಕೊಂಡಿರುವ ಸರ್ಕಾರ ದಿಢೀರ್ ಸಭೆ ಮಾಡಿದೆ. ಡೆಂಘಿ ನಿಯಂತ್ರಣಕ್ಕೆ ಡಿಸಿ, ಡಿಎಚ್ಒಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆ ಮಾಡಿದ್ರು. ಸಭೆಯಲ್ಲಿ ಸಿಎಂ ಡಿಸಿ ಹಾಗೂ ಆರೋಗ್ಯಾಧಿಕಾರಿಗಳಿಗೆ ವಾರ್ನ್ ಮಾಡಿದ್ರು. ಡಿಸಿಗಳು ಮಹಾರಾಜರಲ್ಲ, ಜನಸೇವೆಯೇ ಮುಖ್ಯ. ತಕ್ಷಣವೇ ಡೆಂಘಿ ನಿಯಂತ್ರಣಕ್ಕೆ ತನ್ನಿ. ಡೆಂಘಿ ನಿಯಂತ್ರಣಕ್ಕೆ ಸಮರೋಪಾದಿಯಲ್ಲಿ ಕೆಲಸ ಮಾಡಿ. ಡಿಎಚ್ಒಗಳು ತಾಲೂಕು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ. ಉದಾಸೀನ, ನಿರ್ಲಕ್ಷ್ಯ, ಕರ್ತವ್ಯ ಲೋಪಕ್ಕೆ ಅಧಿಕಾರಿಗಳೇ ನೇರ ಹೊಣೆ. ಡಿಸಿ, ಎಸ್ಪಿ, ಸಿಇಒಗಳ ಮಧ್ಯೆ ಸಮನ್ವಯತೆ ಇರಬೇಕು. ಹೀಗೆ ಸಿಎಂ ಅಧಿಕಾರಿಗಳಿಗೆ ಖಡಕ್ ವಾರ್ನ್ ಮಾಡಿದ್ರು. ರಾಜ್ಯದ ಎಲ್ಲಾ ಕಡೆ ಡೆಂಘಿ ಹೆಚ್ಚಿರುವಾಗಲೇ ಜನಪ್ರತಿನಿಧಿಗಳು, ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಸನದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಸಭೆ ಮಾಡಿ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ರು. ಹಾವೇರಿಯಲ್ಲಿ ಶಂಕಿತ ಡೆಂಘಿ ಜ್ವರಕ್ಕೆ ಓರ್ವ ಬಲಿಯಾಗಿದ್ದು ಹಳ್ಳಿಗಳಲ್ಲಿ ತಪಾಸಣೆ ಮಾಡಲಾಗ್ತಿದೆ. ಹುಬ್ಬಳ್ಳಿಯ ಕಿಮ್ಸ್, ಮೈಸೂರಿನ ಆಸ್ಪತ್ರೆಗಳಲ್ಲೂ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಮೊನ್ನೆ 6ನೇ ತಾರೀಕಿಗೆ ಗದಗ ತಾಲೂಕಿನ ಶಿರುಂಜೆ ಗ್ರಾಮದಲ್ಲಿ 5 ವರ್ಷದ ಬಾಲಕ ಸಂಶಯಾಸ್ಪದ ಡೆಂಗಿ ಅಂಥೇಳಿ SDM ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದು ತುಂಬ ಖೇದಕರ ವಿಷಯ. 4ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಒಂದು ಬಾಲಕ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬಟ್ ಟ್ರೀಟ್ಮೆಂಟ್ ಫಲಪ್ರದ ಆಗಲಾರ್ದೇ 6ನೇ ತಾರೀಕು ಆ ಬಾಲಕ ಮರಣ ಹೊಂದಿರ್ತಾನೆ. ಇಲ್ಲಿ ತನಕ ಸುಮಾರು 496 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ. ಸರಿಸುಮಾರು 3138 ಜನರಿಗೆ ಡೆಂಗಿಗೆ ಸಂಬಂಧಪಟ್ಟ ಹಾಗೆ NS1 ಮತ್ತು ಎಲಿಸಾ, IgM ಪರೀಕ್ಷೆಯನ್ನು ನಾವು ಮಾಡಲಾಗಿದೆ. ಅದರಲ್ಲಿ ನಾನು ಆಗಲೇ ಹೇಳಿದಾಗೆ 496 ಪಾಸಿಟಿವ್ ಬಂದಿದೆ. ಓವರಾಲ್ ನಮ್ಮದು ಪಾಸಿಟಿವ್ ರೇಟ್ 14 ಇದ್ರೂ ಸಹ ಪ್ರೀವಿಯಸ್ 20 ಡೇಸನ್ನು ನಾವು ವೆರಿಫೈ ಮಾಡಿದ್ರೆ 11%ಗೆ ಇಳಿಕೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು 2 ವಿಭಾಗದ ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿದ್ದೀವಿ. ಈಗ ನಮ್ಮ ಕಿಮ್ಸ್ ಸಂಸ್ಥೆಯಲ್ಲಿ ಪೀಡಿಯಾಟ್ರಿಕ್ ವಿಭಾಗದಲ್ಲಿ 33 ಮತ್ತು ಇನ್ನೇ 45 ಪೇಷಂಟ್ ಮೆಡಿಸಿನ್ ವಾರ್ಡ್ನಲ್ಲಿ ಡೆಂಗ್ಯೂ ಲ್ಯಾಕ್ ಇಲ್ನೆಸ್ ಪೇಷಂಟು ಅವು ಒಂದು 50ರಿಂದ 60 ಡೈಲಿ ಅಡ್ಮಿಟ್ ಆಗ್ತಾ ಇದ್ದಾವೆ. ಮತ್ತು ಇವೆಲ್ಲನೂ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮ್ಮ ವೈದ್ಯರ ತಂಡ 24/7 ನಾವು ಕೆಲಸ ಮಾಡ್ತಾಯಿದ್ದೇವೆ.
ಸದ್ಯದ ಮಟ್ಟಿಗೆ ಹೇಳಬೇಕಂದ್ರೆ ಮೆಡಿಸಿನ್ ವಿಭಾಗದಿಂದ ಯಾವುದೂ ಡೆತ್ ಆಗಿಲ್ಲ. ಪೀಡಿಯಾಟ್ರಿಕ್ ವಿಭಾಗದಲ್ಲಿ 4 ಆಗಿದ್ದಾವೆ. ಅವು ಹೊರ ಜಿಲ್ಲೆಯಿಂದ ಬಂದಂಥ ರೋಗಿಗಳು. ಈ ಮಧ್ಯೆ ಡೆಂಘಿ ವಿಚಾರದಲ್ಲಿ ಸರ್ಕಾರಕ್ಕೆ ಪ್ರತಿಪಕ್ಷ ಬಿಜೆಪಿ ಬಿಸಿ ಮುಟ್ಟಿಸಿದೆ. ನಿನ್ನೆ ಬೆಂಗಳೂರಿನ ಜಯನಗರ ಆಸ್ಪತ್ರೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಇಂದು ಓಕ್ಳಿಪುರಂ ಕೊಳಚೆ ಪ್ರದೇಶಕ್ಕೆ ಅಶ್ವತ್ಥನಾರಾಯಣ್ ಭೇಟಿ ನೀಡಿದ್ರು. ಹುಬ್ಬಳ್ಳಿಯ ಕಿಮ್ಸ್ಗೆ ಅರವಿಂದ್ ಬೆಲ್ಲದ್, ಕಲಬುರಗಿ ಆಸ್ಪತ್ರೆಗೆ ಮಾಜಿ ಸಂಸದ ಉಮೇಶ್ ಜಾಧವ್ ಭೇಟಿ ನೀಡಿ ಡೆಂಘಿ ರೋಗಿಗಳ ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಡೆಂಗ್ಯೂಯಿಂದ ಬಳಲ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭಯ ಕಾಡ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಬೆಂಗಳೂರಲ್ಲಿರ್ಬೋದು, ಬೇರೆ ಬೇರೆ ಕಡೆದಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಹುಟ್ಟೋ ರೀತಿ ಕಾಣ್ತಾ ಇದೆ. ಎಲ್ಲ ಕಡೆನೂ ಭಯ ಬೀಳ್ತಾ ಇದ್ದಾರೆ. ಏನಪ್ಪ, ಸೊಳ್ಳೆ ಕಚ್ಚಬಾರ್ದು, ಅವಾಯ್ಡ್ ಮಾಡಿ, ಆಚೆ ಬರಬಾರ್ದು, ಈ ಥರದೆಲ್ಲ ಕೂಡ ಭಯದ ವಾತಾವರಣ ಮೂಡ್ತಾ ಇದೆ. ಆದರೆ ಸರ್ಕಾರಕ್ಕೆ ಇನ್ನೂ ಇದ್ರ ಭಯನೇ ತಡ್ತಾ ಇಲ್ಲ. ಡೆಂಗ್ಯೂ ಹಿಡ್ಕೊಂಡು ರಾಜಕೀಯ ಬಳಸೋದು ಅದು ಒಳ್ಳೇದಲ್ಲ. ಯಾಕಂದರೆ ಸುಮ್ಮನೆ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿಬಿಡೋದು, ಭಯ ಸೃಷ್ಟಿ ಮಾಡಿಬಿಡೋದು, ಇದು ವಿರೋಧ ಪಕ್ಷವಾಗಿ ಜವಾಬ್ದಾರಿಯಾಗಿ ನಡ್ಕೋಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಲ್ವಾ. ಅದು ಬಿಟ್ಬಿಟ್ಟು ಇವರು ಏನೇನೋ ಹೋಗಿ ಏನೇನೋ ಹೇಳಿಕೆಗಳು ಕೊಡೋದು ಅದು ಸರಿಯಲ್ಲ. ವಿರೋಧ ಪಕ್ಷ ನಾಯಕರು ಅಶೋಕ್ ಅವರೆಲ್ಲ ಏನೇನೋ ಮಾತಾಡ್ತಾರೆ. ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ಜನರ ಹಿತದೃಷ್ಟಿಯಿಂದ ಮಾತಾಡಬೇಕು. ನಮಗೆ ಏನಾದರೂ ಸಲಹೆಗಳು ಕೊಡಲಿ, ಸುಮ್ಮನೆ ಹೋಗ್ಬಿಟ್ಟು ಪ್ರಚಾರಕ್ಕೋಸ್ಕರ ಜನರಲ್ಲಿ ಏನೋ ಒಂದು ಎಬ್ಬಿಸುವಂಥದ್ದು. ಇವತ್ತು ಸೊಳ್ಳೆಯಿಂದ ಹರಡುವಿಕೆ ಅಂತ ಈ ಬಿಜೆಪಿಯವರ ಸುಳ್ಳು ಮಾಹಿತಿಗಳು ಇವತ್ತು ವೇಗವಾಗಿ ಹರಡ್ತಾ ಇದೆ. ಅದಕ್ಕೆ ನಿಯಂತ್ರಣ ಆಗಬೇಕು. ಸಿಎಂ ಸಭೆ ಮಾಡುತ್ತಲೇ ವಿಧಾನಸೌಧದಲ್ಲಿ ಕೆಮಿಕಲ್ ಸಿಂಪಡಣೆ ಮಾಡಲಾಯಿತು. ಡೆಂಘಿ ಭಯದಿಂದಾಗಿ ವಿಧಾನಸೌಧದ ಸುತ್ತಮುತ್ತ ಫಾಗಿಂಗ್ ಮಾಡೋ ಕೆಲಸ ಆಯಿತು. ಆದರೆ ಬಡವರು ವಾಸ ಮಾಡುತ್ತಿರೋ ಹಳ್ಳಿಗಳು, ಆಸ್ಪತ್ರೆಗಳ ಬಗ್ಗೆ ಅಧಿಕಾರಿಗಳು ಯೋಚನೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ಡೆಂಘಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಕಳೆದ ಈ ತಿಂಗಳ ಆರಂಭದಿಂದ ಆಲ್ಮೋಸ್ಟ್ ಲೈಕ್ ಜೂನ್ 20ರ ನಂತರದಿಂದಲೂ ಕೂಡ ರಾಜ್ಯದಲ್ಲಿ ಡೆಂಘಿ ಪ್ರಕರಣಗಳು ಅಲ್ಲಲ್ಲಿ ರಿಪೋರ್ಟ್ ಆಗೋದಕ್ಕೆ ಶುರು ಆಯಿತು. ಸರ್ಕಾರ ಒಂದು ಹಂತದಲ್ಲಿ ಸರ್ಕಾರದಲ್ಲೂ ಕೂಡ ಟೆಸ್ಟಿಂಗ್ ಕಿಟ್ಗಳು ಎಷ್ಟು ಇದ್ವು ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾದವು. ಸರ್ಕಾರ ನಂತರ ಇಲ್ಲ ಯಾವಾಗ ಡೆಂಗಿ ಪ್ರಕರಣ ಜಾಸ್ತಿ ಆಗಿದ್ದಾವೋ ಆವಾಗ ಇಮಿಡಿಯೇಟ್ ಆಗಿ ಟೆಸ್ಟಿಂಗ್ ಕಿಟ್ಗಳನ್ನು ಜಾಸ್ತಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಿದೆ ಅನ್ನುವಂತಹ ರಿಪೋರ್ಟ್ಸ್ ಕೂಡ ಬಂತು. ಆರೋಗ್ಯ ಸಚಿವರು ಆ ಮಾತನ್ನು ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಆಗಿರುವಂತಹ ಡೆಂಗಿಯಿಂದಾಗಿ ಮೃತಪಟ್ಟಿರುವಂತಹ ಪ್ರಕರಣಗಳು, ಇದರಲ್ಲಿ 2-3 ಅಂಶಗಳು ಖಂಡಿತವಾಗ್ಲೂ ಇದ್ದೇ ಇರ್ತವೆ. ಒಂದು, ನೀವು ಈಗಾಗಲೇ ಗಮನಿಸಿರ್ಬೋದು, ಕಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಹೇಳಿದರು, ಬೇರೆ ಆಸ್ಪತ್ರೆಗಳಿಂದ ನಮ್ಮ ಇಲ್ಲಿಗೆ ಬಂದಂಥವ್ರು ಅಥವಾ ಬೇರೆ ತಾಲೂಕುಗಳಿಂದ ನಮ್ಮ ಇಲ್ಲಿಗೆ ಬಂದಂಥವರ ಡೆತ್ ಆಗಿದೆ ಪೀಡಿಯಾಟ್ರಿಕ್ ವಿಭಾಗದಲ್ಲಿ. ಅಂದರೆ ಮಕ್ಕಳಿಗೆ ಈ ಬಾರಿ ಹೆಚ್ಚು ಮಾರಣಾಂತಿಕವಾಗಿ ನಮಗೆ ಇಲ್ಲಿ ರಿಪೋರ್ಟ್ಗಳು ಬರ್ತಾ ಇರುವಂಥದ್ದು ಮಕ್ಕಳ ಸಾವಿನ ಪ್ರಕರಣಗಳು. 8ರಿಂದ 10, 12 ವರ್ಷದ ಮಕ್ಕಳು, 5 ವರ್ಷದ ಮಗು ಸಾವಿಗೀಡಾಗಿರುವಂತಹ ಪ್ರಕರಣವೂ ಕೂಡ ರಾಜ್ಯದಲ್ಲಿ ನಡೆದಿದೆ. ಹಾಗಾದರೆ ಮಕ್ಕಳ ವಿಚಾರದಲ್ಲಿ ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿದೆ ಅನ್ನೋದನ್ನು ಮಾತನಾಡೋದಕ್ಕೂ ಮತ್ತು ಒಟ್ಟು ಡೆಂಘಿ ವಿಚಾರದಲ್ಲಿ ಯಾವ ಎಚ್ಚರಿಕೆಯನ್ನು ಯಾವ ಹಂತದಲ್ಲಿ ತಗೊಳ್ಳಲೇಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿಸೋದಕ್ಕೆ ನನ್ನ ಜೊತೆಗೆ ವೈದ್ಯರಾಗಿರುವಂಥ ಡಾಕ್ಟರ್ ಸುರೇಶ್ ಅವರು ಜಾಯ್ನ್ ಆಗಿದ್ದಾರೆ. KC ಜನರಲ್ ಆಸ್ಪತ್ರೆಯ ಸೀನಿಯರ್ ಜನರಲ್ ಫಿಸಿಷಿಯನ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಇಲ್ಲಿ ರಾಜಕೀಯವಾದಂಥ ಆರೋಪ ಪ್ರತ್ಯಾರೋಪಕ್ಕಿಂತ ಹೆಚ್ಚಾಗಿ ಸರ್ಕಾರದ ಆಡಳಿತದ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇರುವಂಥದ್ದು ಡೆಂಘಿ ನಿಯಂತ್ರಣದ ವಿಚಾರದಲ್ಲಿ. ಯಾಕಂದರೆ ಸರ್ಕಾರವೂ ಕೂಡ ಇಂಥ ಸಮಯದಲ್ಲಿ ಹೆಚ್ಚು ಅಲರ್ಟ್ ಆಗಿರಬೇಕು ಅನ್ನೋದನ್ನು ರಾಜ್ಯದ ಜನ ಬಯಸ್ತಾರೆ. ಯಾಕಂದರೆ ಹೋದ ಜೀವ ಮರಳಿ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೊಳೆನರಸೀಪುರ ಒಂದೇ ಊರಿನಲ್ಲಿನೇ, ಹೊಳೆನರಸೀಪುರ ತಾಲೂಕಿನಲ್ಲಿನೇ 3 ಡೆತ್ ಆಗಿರುವಂತಹ ಪ್ರಕರಣಗಳನ್ನು ನೋಡಿದಾಗ, ಪುಟ್ಟ ಮಕ್ಕಳು ಸಾವಿಗೀಡಾದಂತಹ ಪ್ರಕರಣವನ್ನು ನೋಡಿದಾಗ, ಆ ಅಪ್ಪ ಅಮ್ಮನ ಕಣ್ಣೀರು, ಅವರ ಆಕ್ರಂದನವನ್ನು ನೋಡಿದಾಗ ನಿಜಕ್ಕೂ ನಮ್ಮಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಅನ್ನೋಂಥ ಪ್ರಶ್ನೆ ಮತ್ತೆ ದೊಡ್ಡದಾಗಿ ಕಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ನಮಗೆ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷ ವಕ್ತಾರರಾಗಿರುವಂಥ HN ಚಂದ್ರಶೇಖರ್ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಚಂದ್ರಶೇಖರ್ ಅವರ ಮೂಲಕವಾಗಿಯೇ ಆರಂಭಿಸ್ತೀನಿ. ಚಂದ್ರಶೇಖರ್ ಅವರೇ, ಇಲ್ಲಿ ಡೆಂಘಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ BJPಯ ನಾಯಕರುಗಳು ಆಸ್ಪತ್ರೆಗಳ ಭೇಟಿಯನ್ನು ಮಾಡಿದ್ರಿ. ಆಸ್ಪತ್ರೆಯ ಭೇಟಿಯ ಮೂಲಕವಾಗಿಯೂ ಕೂಡ ನೀವು ಇದನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. BJP ಉದ್ದೇಶ ಏನು ಆಸ್ಪತ್ರೆಗೆ ಹೋಗೋದರಲ್ಲಿ? ನೋಡಿ ಸರ್, ಈ ವಿಚಾರದಲ್ಲಿ ರಾಜಕೀಯ ಮಾಡಲೇಬಾರ್ದು. ನೋಡಿ, ಇಡೀ ಸರ್ಕಾರ ಬಂದ ಮೇಲೆ 1 ವರ್ಷ 2 ತಿಂಗಳೊಳಗಡೆಗೆ ಇಡೀ ಕರ್ನಾಟಕ ರಾಜ್ಯ ನರಕ ಆಗೋಗಿದೆ. ಕಾರಣ ಏನು? ಯಾವುದಾದ್ರೂ ಪ್ರಾಬ್ಲಮ್ ಬರಲಿ, ಆ ಪ್ರಾಬ್ಲಮಿಂದ ಜನಗಳ ಪ್ರಾಣ ಹೋಗ್ತಾ ಇರಲಿ, ಇವೆಲ್ಲರೂ ಹೋದ ಮೇಲೆ ಇವರಿಗೆ ಎಚ್ಚರ ಆಗುತ್ತೆ ಬಿಟ್ಟರೆ ಮುಂಚೆ ಪ್ರಿಕಾಷನರಿ ಮೆಜರ್ಸೇ ಇಲ್ಲ. ಇವ್ರು ಬರ್ತಿದ್ದಂಗೆ 2 ತಿಂಗಳಲ್ಲಿ ಕಾವೇರಿ ಡಿಸ್ಪ್ಯೂಟ್ ಬಂತು. ಕಾವೇರಿನಲ್ಲಿ ತಮಿಳ್ನಾಡು ಗಲಾಟೆ ಮಾಡುತ್ತೆ ಅಂತ ಗೊತ್ತಿತ್ತು. ಅವ್ರು ಹೋಗಿ ಗಲಾಟೆ ಮಾಡಿ ನೀರೆಲ್ಲ ಕೊಚ್ಕೊಂಡು ಹೋಗೋವರೆಗೂ ಅದ್ರ ಬಗ್ಗೆ ಇವರು ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳಿಲ್ಲ.
ಅದಾದಮೇಲೆ ಬರ ಬಂದೇ ಬರುತ್ತೆ ಅಂತೇಳಿ 6 ತಿಂಗಳು ಮುಂಚೆ ಮೆಟೀರಿಯಲ್ ಡಿಪಾರ್ಟ್ಮೆಂಟ್ ಹೇಳಿತ್ತು ನವೆಂಬರಿಂದ ಬರ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಬರ ಬಂದು ಜನ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು ಆವಾಗ ಶುರು ಮಾಡ್ತಾರೆ ಬರ ಬಂದಿದೆ ಅಂತೇಳಿ. ಡೆಂಗ್ಯೂ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಯಾವಾಗ ಹವಾಮಾನ ಬದಲಾವಣೆ ಆಗುತ್ತೆ ಅವಾಗ ಇಡೀ ಸೊಳ್ಳೆಗಳು ಬಂದೇ ಬರ್ತವೆ, ನೀರು ನಿಂತ್ಕೊಳ್ಳುತ್ತೆ, ಇಂಥ ಟೈಮಲ್ಲಿ ಬಂದೇ ಬರುತ್ತೆ ಅಂತ ಎಲ್ಲ ಸರ್ಕಾರ ಗೊತ್ತಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಇಡೀ ಭಾರತದಲ್ಲಿ ನ್ಯಾಷನಲ್ ಡೆಂಗ್ಯೂ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಸರ್. ಅವರು ಗೈಡ್ಲೈನ್ಸ್ ಕೊಡ್ತಾರೆ ಸರ್ಕಾರಗಳಿಗೆ. ಇದು ವೆಕ್ಟರ್ ಬಾರ್ನ್ ಡಿಸೀಸರ್ಗಳಿವು, ಏನು ಸೊಳ್ಳೆಯಿಂದ ಮನುಷ್ಯರಿಗೆ ಕಚ್ಚಿ ಆ ಮನುಷ್ಯರಿಂದ ಇನ್ನೊಂದು ಕಡೆಗೆ ಕಚ್ಚತಕ್ಕಂಥದ್ದು ವೆಕ್ಟರ್ ಬಾರ್ನ್ ಡಿಸೀಸಸ್ಸು. ಇವನ್ನ ಹೇಗೆ ಕಂಟ್ರೋಲ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಒಂದು ಲಿಸ್ಟ್ ಮಾಡಿಬಿಟ್ಟು ಎಲ್ಲ ಸರ್ಕಾರಗಳು ಕಳಿಸುತ್ತೆ. ಏನಾದರೂ ಒಂದು ಪಾಲನೆ ಮಾಡಿದಾರಾ ಇವರು? ಕಿಟ್ಗಳನ್ನ ಇಟ್ಕೊಂಡಿದ್ದಾರಾ? ಹೋಗ್ಲಿ, ಇಲ್ಲಿವರೆಗೂ ಏನು ವರದಿ ತಗೊಂಡಿದ್ದಾರೆ ಸರ್ ಇದಾಗ್ತಿದ್ದಂಗೆ ಏನಂತೇಳಿ, ಏನಕ್ಕೆ ಪ್ರಿಕಾಷನ್ ಏನು ಅಂತ ಹೇಳಿದ್ರೆ, ಹೀಗೆ ಬರ್ತಾ ಇದೆ, ಹವಾಮಾನ ಬದಲಾವಣೆ ಆಗ್ತಿದೆ, ಈ ಕಾಯಿಲೆ ಬರ್ಬೋದು ಅಂತ ಗೊತ್ತಾಗ್ತಿದ್ದಂಗೆ ಹೆಲ್ತ್ ಮಿನಿಸ್ಟ್ರಿ ಏನು ಮಾಡಬೇಕು, ಮಿನಿಸ್ಟ್ರಿಯಲ್ಲಿ ರಿವ್ಯೂ ಕಮಿಟಿ ಮಾಡಬೇಕು, DHOಗಳನ್ನ ಸೇರಿಸ್ಬಿಟ್ಟು ಮೀಟಿಂಗ್ ಮಾಡಬೇಕು, ಏನೇನು ಕೆಲಸ ನಡೀತಿದೆ ಅಂತ ಹೇಳ್ಬೇಕು. ಒಂದೇ ಒಂದು ಮೀಟಿಂಗ್ ಆಗಿದೆ ಇಲ್ಲಿವರೆಗೂ? ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಒಂದೇ ಒಂದು ಮೀಟಿಂಗ್ ಮಾಡಿದ್ದಾರೆ, ರಿವ್ಯೂ ಮೀಟಿಂಗ್ ಮಾಡಿದ್ದಾರಾ? ಮಾಧ್ಯಮ ಮರ್ಯಾದೆ ಅಂತ ಅಧಿಕಾರಿಗಳು ಸಾಯ್ತಾ ಇರ್ತಾರೆ 24 ಗಂಟೆ, ನಾನು DCM ನಾನು CM ಅಂತೇಳಿ. ನಾಚಿಕೆ ಆಗೋದಿಲ್ವೇ ಅವ್ರಿಗೆ? ಇಲ್ಲ ಸರ್, ಒಂದು ಕಡೆಗೆ ಡೆಂಗ್ಯೂ ಕಿಟ್ಗಳಿಲ್ಲ, ಎರಡನೇದು ಔಷಧಿಗಳಿಲ್ಲ, ಮೂರನೇದು ಯಾವುದೇ ವೈದ್ಯಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಬರೀ ಬೆಂಗಳೂರಲ್ಲಿ 2,000 ಲ್ಯಾಬ್ ಇದೆ ಸರ್. ಯಾವ ಲ್ಯಾಬ್ ಅಲ್ಲಿ ಎಷ್ಟು ನಡೀತಾ ಇದೆ ಅಂತೇಳಿ ಒಂದೇ ಒಂದು ರಿಪೋರ್ಟ್ ಇಲ್ಲ ಅವ್ರ ಹತ್ರ. ನಾಚಿಕೆ ಆಗೋದು ಬೇಡವಾ ದಲಿತ ಸರ್ಕಾರಕ್ಕೆ? ನಟರಾಜ್ ಗೌಡ್ರೆ, ಸರ್ಕಾರ ನಡೆಸಿರುವಂಥದ್ದು ಇದೇ ಮೊದಲ ಕಾಂಗ್ರೆಸ್? ಇಲ್ಲ ಈಗ BJP ಹೇಳಿಕೆಗಳು ಎಕ್ಸಾಗರೇಟೆಡ್ ಮತ್ತು ಅವ್ರದ್ದು ಪೊಲಿಟಿಕಲಿ ಮೋಟಿವೇಟೆಡ್ ಇದ್ದೇ ಇರ್ತದೆ. ಅವರು ಅದನ್ನು ಯಾವ ಬದಲನ್ನು ಉಪಯೋಗಿಸಿ, ದರಿದ್ರ ಅಂತ ಉಪಯೋಗಿಸಿ, ಇನ್ನೊಂದು ಉಪಯೋಗಿಸಲಿ, ಅವ್ರದ್ದು ಪೊಲಿಟಿಕಲಿ ಮೋಟಿವೇಟೆಡ್. ಪ್ರತಿ ವರ್ಷ ಬಂದಂಗೆ ಈ ಬಾರಿ ಕೂಡ ಡೆಂಗ್ಯೂ ಈ ಜೂನ್ ಜುಲೈನಲ್ಲಿ ಬರುತ್ತೆ. ಆದರೆ ಈ ಬಾರಿ 3 ಪಟ್ಟು ಅಧಿಕವಾಗಿದೆ. 3 ಪಟ್ಟು ಅಧಿಕವಾಗಿದೆ ಅಂದರೆ ಈ ಪ್ರಿಕಾಷನ್ ಇಲ್ಲ ಅಂತಿಲ್ಲ. ನೀವು ಜೂನ್ 1ನೇ ತಾರೀಕಿಂದ ನೀವು ಗಮನಿಸಿ, ಇನ್ನೂ ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ. ನಮ್ಗೆ ಗೊತ್ತಿದೆ ಇದು ಆಗ್ತದೆ ಅಂತ. ಸರ್ಕಾರ ಒಂದು ನಿಯಮ ಒಂದು ನಿರಂತರವಾಗಿ ಒಂದು ಅವೇರ್ನೆಸ್ ಮೂಡಿಸೋಕ್ಕೆ DHOಗಳು ಮೀಟಿಂಗ್ ಆಗ್ಬೋದು. ಮಾನ್ಯ ಇವರು ಆರೋಗ್ಯ ಸಚಿವರ ಮೇಲೆ ಇವ್ರು ಹೇಳಿದ್ರು, ಏನು ಒಂದು ಮೀಟಿಂಗ್ ಮಾಡಿಲ್ಲ DHO. ಪ್ರತಿ DHOಗಳನ್ನು ಮೀಟಿಂಗ್ಗಳನ್ನು ಮಾಡಿ, ತಾಲೂಕು ಮಟ್ಟಕ್ಕೂ DHOಗಳಿಗೂ ಮೀಟಿಂಗ್ಗಳನ್ನು ಮಾಡಿ, ಇಡೀ ರಾಜ್ಯವನ್ನು ನಿರಂತರವಾಗಿ ಅವ್ರು ಪ್ರವಾಸ ಮಾಡಿ ಎಲ್ಲ ಕಡೆ ಎಚ್ಚರ ಕೊಡಿಸುವಂಥದ್ದು, ಆ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಇವತ್ತರೆಗೂ ನಿರಂತರವಾಗಿ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಡೆಂಗ್ಯೂಗೆ ಏನು ಪರೀಕ್ಷೆ ಮಾಡಲಿಕ್ಕೆ ಕಿಟ್ ಇದೆ, ಕಿಟ್ಟು ಸಫಿಷಿಯೆಂಟಾಗಿ ಅವೈಲೇಬಿಲಿಟಿ ಇದೆ. ಎಲ್ಲೂ ಕೂಡ ಯಾವ ತಾಲೂಕಿನಲ್ಲಿ, ಯಾವ ಜಿಲ್ಲೆನಲ್ಲಿ, ಈ ಹಾಸ್ಪಿಟಲ್ನಲ್ಲಿ ಇದಿಲ್ಲ ಅಂತ ಹೇಳಲಿಕ್ಕೆ ಇವತ್ತು ಒಂದೇ ಒಂದು ದೂರಿಲ್ಲ. ಎಲ್ಲ ಕಡೆ ಇದೆ, ಎಲ್ಲ ಕಡೆ ನಿರಂತರವಾಗಿ ಪರೀಕ್ಷೆ ಪ್ರಾಣಗಳು ಹೋಗ್ತಾ ಇರೋದು ನೋಡ್ರಿ. ಈಗ ನೀವು ಬಹಳ ವ್ಯಂಗ್ಯ ಮಾಡ್ಬೋದು, ಜಿಲ್ಲೆಗಳಲ್ಲಿ ನಾನು ಹೇಳ್ತಾ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಡೆಂಗ್ಯೂ ಪರೀಕ್ಷೆ ಮಾಡಲಿಕ್ಕೆ ಲ್ಯಾಬ್ ಇದೆ ಅಲ್ಲೆಲ್ಲ ಕಡೆ ಕಿಟ್ಗಳಿದ್ದಾವೆ, ಪರೀಕ್ಷೆಗಳು ಆಗ್ತಾ ಇದ್ದಾವೆ. ಸುಮಾರು 60,000 ಪರೀಕ್ಷೆಗಳಾಗಿದ್ದಾವೆ. 60,000 ಪರೀಕ್ಷೆಗಳಾಗಿರ್ತಾನೆ 7,500 ಬಂದಿರೋದು. ಕಳೆದ ವರ್ಷ ಇದೇ ಸಮಯದಲ್ಲಿ 2,500 ಇದಾಗಿತ್ತು, ಡೆಂಗ್ಯೂ ಪ್ರಕರಣಗಳಾಗಿತ್ತು. ಈ ಬಾರಿ 7,500 ಪ್ರಕರಣಗಳಾಗಿದೆ, 3 ಪಟ್ಟು ಹೆಚ್ಚಾಗಿದೆ. ನಾವು ಮೋರ್ ಅವೇರ್ನೆಸ್ ಮಾಡಬೇಕು ಹೊರತು ಮೋರ್ ಪೊಲಿಟಿಕ್ಸ್ ಅಲ್ಲ ಈ ಸಮಯದಲ್ಲಿ ಮಾಡಬೇಕಾದ್ದು. ಮೋರ್ ಅವೇರ್ನೆಸ್ ಮಾಡಬೇಕು, ಜನಗಳಿಗೆ ಸೊಳ್ಳೆಗಳು ಎಲ್ಲೂ ನಿಲ್ಲಬಾರದು, ಎಲ್ಲೂ ಕಚ್ಚಬಾರ್ದು. ಅಗಲತ್ನಲ್ಲಿ ಜಾಸ್ತಿ ಆಗಿದೆ ಸೊಳ್ಳೆಗಳು. ಅದನ್ನು ನಾವು ನೈರ್ಮಲೀಕರಣ ಮಾಡೋ ಮುಖಾಂತರ ಅದರ ತಡೆಗಟ್ಟಕ್ಕೆ ಸಾಧ್ಯ ಇದೆ ಅನ್ನೋದು ಅವೇರ್ನೆಸ್ ಮಾಡಬೇಕಾಗಿದೆ ಹೊರತು ನೀವು ಪೊಲಿಟಿಕಲಿ ಮಾಡಿದ್ರೆ ಏನಿಲ್ಲ. ಆದರೆ ಎಷ್ಟು ನೀವು ಯಾರಿಗೆ ಎಲ್ಲರೂ ಬೆಡ್ ಕೊರತೆ, ಯಾರಿಗೆ ಮೆಡಿಸಿನ್ ಕೊರತೆ ಯಾವುದೂ ಇಲ್ಲ, ಯಾರಿಗೆಲ್ಲರೂ ಪರೀಕ್ಷೆಯ ಕೊರತೆ ಖಂಡಿತವಾಗಿಲ್ಲ. ಎಲ್ಲ ತಜ್ಞ ವೈದ್ಯರುಗಳಿದ್ದಾರೆ, ಯಾರು ರಜೆ ಹಾಕ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ತಾಲೂಕುಗಳಲ್ಲಿ ಆ ಹೋಬ್ಳಿನಲ್ಲಿ ಏನಿದೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ಅಲ್ಲೂ ಕೂಡ ಡಾಕ್ಟರ್ಗಳು ಮನೆ ಕಡೆಗೂ ನಟರೇಗೌಡರು ಮಾತಾಡ್ತೀನಿ ನಾನು ಮಿಕ್ಕಾದ್ರೆ. ಡಾಕ್ಟರ್ ಸುರೇಶ್ ಅವರು, ಏನು ಚಾಲೆಂಜಸ್ ಇದೆ, ಏನು ಆಗ್ತಾ ಇದೆ ಅಂತೇಳಿ ರಾಜ್ಯದಲ್ಲಿ ಈ ಬಾರಿಯ? ಪ್ರತಿ ಮಾನ್ಸೂನ್ ಸೀಸನ್ನಲ್ಲಿ ಆ್ಯಸ್ ಯೂಶಲ್ಲು ವೈರಲ್ ಫೀವರ್ಸು ವಿ ಆರ್ ಎಕ್ಸ್ಪೆಕ್ಟಿಂಗ್. ಹೌದು, ಸೊಳ್ಳೆಯಿಂದ ಹರಡುವಂಥ ರೋಗಗಳು ಸಾಮಾನ್ಯಕ್ಕೆ ಎಕ್ಸ್ಪೆಕ್ಟಿಂಗು. ಲಾಸ್ಟ್ ವರ್ಷದಲ್ಲಿ ಒಂದು ವರ್ಷ ಕಮ್ಮಿ ಇರ್ಬೋದು, ಒಂದು ವರ್ಷ ಜಾಸ್ತಿ ಇರ್ಬೋದು. ಬೇಸಿಕಲಿ ಕಾರಣ ತಮಗೆಲ್ಲ ತಿಳಿದು ಬಂದಿದ್ದಂಗೆ ನಿಂತ ನೀರಿನಲ್ಲಿ ಸೊಳ್ಳೆಗಳು ಏಡಿಸ್ ಈಜಿಪ್ಟೆ ಮಸ್ಕಿಟೋ ಉತ್ಪತ್ತಿಯಾಗಿ ಅದರಿಂದ ಬರುತ್ತೆ. ಇಲ್ಲಿ ಮೇಯ್ನು ಡಿಟೆಕ್ಷನ್ಸು ಒಂದು ಪಾರ್ಟ್ ಆದರೆ ಬೇಸಿಕ್ ಕೇರ್ ಈಸ್ ಟ್ರೀಟ್ಮೆಂಟ್ ಪಾರ್ಟು. ಟ್ರೀಟ್ಮೆಂಟು ಈ ಪಾರ್ಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಟ್ರೀಟ್ಮೆಂಟ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಅವ್ರ ಲೆವೆಲಲ್ಲಿ ಹಾಗಂತ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೆಕೆಂಡ್ರಿ ಲೆವೆಲ್ ಹಾಸ್ಪಿಟ್ಲು, ತಾಲೂಕ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಏನು ಹಾಸ್ಪಿಟ್ಲ್ ಅಂತ. ಬಟ್ ಎಲ್ಲ ಡೆಂಗು ಪೇಷೆಂಟ್ಗಳೂ ಸಿವಿಯಾರಿಟಿ ಇಲ್ಲ. 90% ಆಫ್ ದಿ ಪೇಷೆಂಟ್ಸ್ ಆರ್ ಇನ್ ಮೈಲ್ಡ್ ಫಾರ್ಮ್ಸ್. ದೇರ್ ಆರ್ 3 ಫಾರ್ಮ್ಸ್ ಆಫ್ ದಿ ಡಿಸೀಸಸ್, A, B, C ಅಂತ ಅಂದ್ಕೊಂಡು. 3 ಫಾರ್ಮ್ಸ್ನಲ್ಲಿ mostly 90% of the diseases are in A forms, mild forms, and treatable forms. Moderate forms, that is B forms, that is usually treatable part. Severe part, usually what we have to do is
ಪ್ಲೇಟ್ಲೆಟ್ ಮಾನಿಟರಿಂಗ್ ಮಾಡ್ತೀವಿ ಓಕೆ. ಮತ್ತು ಪೇಷಂಟ್ ವೈಟಲ್ ಕಂಡೀಷನ್ಸ್ನ ಮಾನಿಟರ್ ಮಾಡ್ತೀವಿ. ಟ್ರೀಟ್ಮೆಂಟ್ ಇಟ್ ಇಸ್ ಎ ಕರೆಕ್ಟಬಲ್ ಡಿಸೀಸ್ ಆ್ಯಂಡ್ ಟ್ರೀಟಬಲ್ ಡಿಸೀಸ್. ಇದರಲ್ಲಿ ಹೆದರಿಕೆ ಮಾಡ್ಕೊಳ್ಳೋಂಥದ್ದು ಜನಗಳು ಪ್ಯಾನಿಕ್ ಆಗೋಂಥ ಪರಿಸ್ಥಿತಿ ಏನಿಲ್ಲ. ಅಂದರೆ ಅರ್ಲಿ ಡಿಟೆಕ್ಷನ್ಸು ನಮ್ಮ ಜನಗಳಿಗೆ ನಾವು ಏನು ಹೇಳಬೇಕು ಅಂದರೆ, ಯಾವುದೇ ಒಂದು ಫೀವರು, ಹೆಡ್ ಏಕು, ಬಾಡಿ ಏಕು, ಏನು ರೋಗ ಲಕ್ಷಣಗಳು ಡೆಂಗು ಫೀವರ್ಗೆ ಜ್ವರ, ತಲೆನೋವು, ಮೈಕೈ ನೋವು, ಕಣ್ಣಿನ ಹಿಂಭಾಗ ನೋವು ಬರೋದು, ರ್ಯಾಷಸ್ ಬರೋದು, ಸುಸ್ತಾಗೋದು, ಈ ಥರ ಇದ್ದಾಗ ಸಾರ್ವಜನಿಕರು ಸಾಧ್ಯ ಆದಷ್ಟು ಎಲ್ಲೇ ಕೌಂಟರ್ ಮೆಡಿಕೇಷನ್ ತಗೊಳ್ಳೋ ಬದಲು ಅವರು ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆ ಪಡೆದು ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡು. ಮಕ್ಕಳ ವಿಚಾರದಲ್ಲಿ ಯಾವ ಸ್ವರೂಪದಲ್ಲಿ ಇದಾಗ್ತಿದೆ ಅಂತ ಸರ್, ಮಕ್ಕಳು ಪ್ರೆಸೆಂಟೇಷನ್ಸ್ಗೂ ಅಡಲ್ಟ್ನಲ್ಲಿ ಬರೋಂಥ ಪ್ರೆಸೆಂಟೇಷನ್ನು, ಮಕ್ಕಳಲ್ಲಿ ಬರೋಂಥ ಪ್ರೆಸೆಂಟೇಷನ್ಸು ಎಲ್ಲ ಸೇಮೇನೆ ಪ್ರೆಸೆಂಟೇಷನ್. ಮಕ್ಕಳಲ್ಲಿ ಸಾಮಾನ್ಯಕ್ಕೆ ಕೆಲವು ಟೈಮು ದೇ ಪ್ರೆಸೆಂಟ್ಸ್ ವಿತ್ ಡೈರಿಯಲ್ ಡಿಸೀಸು, ಲೂಸ್ ಮೋಷನ್ ಆ ಥರ ಸಿಂಪ್ಟಮ್ಸ್ನಲ್ಲಿ ಪ್ರೆಸೆಂಟ್ ಆಗುತ್ತೆ. ಬಟ್ ಸಿವಿಯಾರಿಟಿ ಫಾರ್ಮ್ಸ್ ಮಕ್ಕಳಲ್ಲಿ ಮತ್ತು ಅಡಲ್ಟ್ ಮೋರ್ ದ್ಯಾನ್ 65 ಇಯರ್ಸ್ನಲ್ಲಿ ಪ್ಲಸ್ ಕೋಮಾರ್ಬಿಡ್ ಇರೋಂಥ ಪೇಷಂಟ್ಸ್ಗಳಲ್ಲಿ ಸಿವಿಯಾರಿಟಿ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತವೆ. ಸೊ ಸಾರ್ವಜನಿಕರು ಆದಷ್ಟು ಬೇಗ ವೈದ್ಯರ ಸಲಹೆ ಪಡೆದು ಟ್ರೀಟ್ಮೆಂಟ್ ತಗೊಳ್ಳೋದು. ಮಾತಾಡ್ತೀನಿ ಡಾಕ್ಟರ್ ಸುರೇಶ್ ಅವರೇ. ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಮಾತನಾಡುವಂಥದ್ದು. ಯಾಕಂದರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ, ಇಲ್ಲ ನಮ್ಮಲ್ಲಿ ಎಲ್ಲವೂ ಕೂಡ ಟೆಸ್ಟಿಂಗ್ ಕಿಟ್ ಇತ್ತು, ಎಲ್ಲವೂ ಕೂಡ ಇತ್ತು, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ಅಂದ್ಕೊಂಡು. ಮತ್ತೊಂದು ಕಡೆ ಪ್ರತಿಪಕ್ಷ ಹೇಳ್ತಾ ಇದೆ, ಇಲ್ಲ ಯಾವುದೇ ಸ್ವರೂಪದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿರಲಿಲ್ಲ ಅಂದರೆ. ಹಾಗಾದ್ರೆ ಯಾವುದು ಸತ್ಯ? ಅದರ ಬಗ್ಗೆ ಕೂಡ ಚರ್ಚೆ ನಾನು ಮುಂದುವರಿಸ್ತೀನಿ. ಚಿಕ್ಕಬರೀತ ಅಂತ ಪ್ರಿಯಾಂತ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಇಲ್ಲಿ ಚಂದ್ರಶೇಖರ್ ಅವರೇ, ನಟರಾಜಗೌಡರು ಹೇಳೋ ಪ್ರಕಾರ ರಾಜ್ಯದಲ್ಲಿ ಯಾವುದೇ ಸಮಸ್ಯೆನೇ ಇರಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ವೆಲ್ ಇಕ್ವಿಪ್ಡ್ ಆಗಿತ್ತು, ಎಲ್ಲ ರೀತಿಯಂಥ ಕೆಲಸವನ್ನು ಮಾಡಿದೆ, ಎಲ್ಲ ರೀತಿಯಲ್ಲೂ ಕೂಡ ಟೆಸ್ಟಿಂಗ್ ಮಾಡ್ತಾ ಇತ್ತು ಅಂದ್ಕೊಂಡು. ಆದರೆ ಪ್ರತಿಪಕ್ಷ ನೀವು ಹೇಳ್ತಾ ಇರಲಿಲ್ಲ, ಹಿಂಗಿರಲಿಲ್ಲ ಅಂದ್ಕೊಂಡು. ವಿಚಾರ ಇರುವಂಥದ್ದು ಇಷ್ಟು ಸಾವು ಸಂಭವಿಸಿರುವಂಥ ವಿಷಯಕ್ಕೆ ಸಂಬಂಧಪಟ್ಟನೇ ಇರುವಂಥದ್ದು. ಈಗ ಡೆಂಗಿ ಬರುತ್ತೆ, ಡೆಂಗಿಯಿಂದಾಗಿ ಪ್ರತಿ ವರ್ಷವೂ ಕೂಡ ಡೆಂಗಿ ಬರ್ತಾ ಇರುತ್ತೆ. ಆದರೆ ಡೆತ್ ಈ ಪ್ರಮಾಣದಲ್ಲಿ ಡೆತ್ ಆಗ್ತಾ ಇರುವಂಥದ್ದೇ ಆತಂಕವನ್ನು ಹುಟ್ಟಿಸ್ತಾ ಇರುವಂಥದ್ದು. ಸರ್ಕಾರ ಎಲ್ಲವನ್ನು ಕೂಡ ಹಾಗಾದ್ರೆ ಮಾಡಿದೆ ಅಂತ ಹೇಳುವಂಥದ್ದು ಒಪ್ಕೊಂಡ್ಬಿಟ್ಟು, ಇಲ್ಲ ಅದು ಸತ್ತಿರೋದು ಅವರ ದುರಾದೃಷ್ಟ, ಹಂಗಾಗಿ ಸತ್ತು ಹೋಗ್ಬಿಟ್ಟಿದ್ದಾರೆ ಅಂದ್ಕೊಂಡು ಹೇಳೋಕ್ಕಾಗತ್ತೆ ಚಂದ್ರಶೇಖರ್ ಅವರು? ಅಲ್ಲ, ಅದೇನೇ ಸರ್. ಈಗ ನಟರಾಜಗೌಡರನ್ನ ಕಳಿಸಿರೋದೇ ಅದನ್ನೇ ಹೇಳೋದಕ್ಕೆ. ಪಾಪ ಅವ್ರು ಬೇರೆ ಇನ್ನೇನು ಹೇಳೋಕ್ಕೆ ಸಾಧ್ಯ? ಸರ್ಕಾರದ ಪರವಾಗಿ ಮಾತಾಡೋ ಅಂತಲೇ ಹೇಳಿ ಕಳಿಸಿರ್ತಾರೆ. ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ನೋಡಿ, ಯಾವುದಾದ್ರೂ ಹಾಸ್ಪಿಟ್ಲ್ ಒಳಗಡೆ ನೋಡಿ ಸರ್, ಹೋಗ್ಬಿಟ್ಟು ನೋಡಿ ನೀವೇ. ಇವತ್ತು ನರಕದ ಪರಿಸ್ಥಿತಿ ಸೃಷ್ಟಿ ಆಗ್ಬಿಟ್ಟಿದೆ. ಒಳಗಡೆಗೆ ಕಿಟ್ಗಳಿಲ್ಲ, ಆಚೆ ಕಡೆಗೆ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸ್ತಾರೆ. ಆಚೆ ಕಡೆಗೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಯಾವುದೋ ಪ್ರೊಸೀಜರ್ ಕೊಟ್ಟಿಲ್ಲ. ಇವು ರೇಟ್ ಫಿಕ್ಸ್ ಮಾಡಿದ್ದಾರೆ, ನಾವು ರೇಟ್ ನಮಗೆ ಗುಪ್ತಾ ಇಲ್ಲ ಅಂತೇಳಿ 383 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇದನ್ನು ಮಾಡೋದಕ್ಕೆ ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಂತೇಳಿ ಪ್ರೈವೇಟ್ ಲ್ಯಾಬ್ಗಳು ಯಾವುದೂ ಮಾಡ್ತಿಲ್ಲ, ಗೌರ್ಮೆಂಟ್ ಲ್ಯಾಬ್ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ, ಆಚೆ ಕಡೆಗೆ ಮಾಡ್ತಿಲ್ಲ. ಜನ ಸತ್ತದ್ದು ಬೀಳ್ತಾ ಇದ್ದಾರೆ. ಪ್ರತಿ ಹಾಸ್ಪಿಟಲನ್ನು ವಿಪರೀತ ರಶ್ ಆಗೋಗಿದೆ. ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ದಂಗೆ ಆಗೋಗಿದೆ ಸರ್. ನರಕ ಹೋಗಿದೆ. BBMP ಒಳಗಡೆಗೆ BBMPಲಿ ಒಂದು ಕಡೆ ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಇನ್ನೊಂದು ಕಡೆಗೆ ಮಹಾನ್ ಮಿನಿಸ್ಟರ್ ಆದ DK ಶಿವಕುಮಾರ್ ಅಂಡರೇ BBMP ಬರೋದು. ಏನು BBMP ಮಾಡ್ತಾ ಇದೆ? ಇಲ್ಲಿವರೆಗೂ ನೀವು ಹೇಳಿದ್ರಲ್ಲ ಮಿನಿಸ್ಟರ್ ತಂದು ಇವ್ರನ್ನ ಮಾಡಿದ್ದಾರೆ ಅಂತೇಳಿ. ಮಿನಿಸ್ಟರ್ ಮಾತಾಡಿದ ಒಂದೊಂದಕ್ಕೂ ಮಿನಿಸ್ಟರ್ ಆಫ್ ಮೀಟಿಂಗ್ ಇರುತ್ತೆ. ಒಂದೇ ಒಂದು ಡೆಂಗ್ಯೂ ಪ್ರಕರಣಕ್ಕೋಸ್ಕರ DHOಗಳ ಜೊತೆ ಒಂದು ಮೀಟಿಂಗ್ ಆಗಿದೆ ಅಂತ ಒಂದೇ ಒಂದು ಮಿನಿಟ್ ಆಫ್ ಮೀಟಿಂಗ್ ತೋರಿಸಿ ಹಸಿ ಸುಳ್ಳು ಹೇಳೋದಲ್ಲ ಚಾನಲಲ್ಲಿ ಕೂತ್ಕೊಂಡು. ಮೊದಲನೇದು. ಎರಡನೇದು, ಒಂದು ಕಡೆಗೆ ಫಾಗಿಂಗ್ ಆಗಿದ್ದು ಇಷ್ಟು ದಿವಸ ನೀವು ನೋಡಿದ್ದೀರಾ ಸರ್? ನೀವು ಬೆಂಗಳೂರೆಲ್ಲ ಓಡಾಡ್ತಿರ್ತಿಲ್ಲ, ಒಂದು ಕಡೆ ಫಾಗಿಂಗ್ ಆಗಿದೆಯಾ, ಒಂದು ಕಡೆ DDT ಸಿಂಪಡಣೆ ಮಾಡೋದಾಗಿದೆಯಾ? ಅವೇರ್ನೆಸ್ ಪ್ರೋಗ್ರಾಮ್ ನೋಡಿ ಸರ್. ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅಂತೇಳಿ ಗೌರ್ಮೆಂಟಿಂದಲೇ ಬಂದಿರುತ್ತೆ ಸರ್. ಅದ್ರ 4 ಬರುತ್ತೆ. ಮೊದಲನೇದು ಅವೇರ್ನೆಸ್ಸು, ಎರಡನೇದು ಹೆಲ್ತ್ ಮಿನಿಸ್ಟರ್ ರಿವ್ಯೂಸು, ಥರ್ಡ್ ಒನ್ ಅಲರ್ಟ್ ಅಫಿಷಿಯಲ್ಸು, ಫೋರ್ತ್ ಒನ್ ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್. ಈ 4ರಲ್ಲಿ ಯಾವ್ದಾದ್ರು ಒಂದಾದರೂ ಆಗಿದೆಯಾ? ಅವೇರ್ನೆಸ್ ಏನಾದ್ರು ಕ್ರಿಯೇಟ್ ಮಾಡಿದಾರಾ ಇವರು? ಇಲ್ಲ. DDT ಹೊಡೆದಿದ್ದಾರಾ? ಇಲ್ಲ. ಫಾಗಿಂಗ್ ಆಗಿದೆಯಾ? ಇಲ್ಲ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನೀರು ಹಿಡ್ಕೊಂಡು ಹೊಡಿತಾರೆ, ಗುತ್ತಿಗೆದಾರರಿಗೆ ಹಣ ರಿಲೀಸ್ ಮಾಡಿಲ್ಲ, ಅವರೂ ಇದನ್ನು ಮಾಡ್ತಾ ಇಲ್ಲ. ಇವತ್ತು ಇಡೀ ರಾಜ್ಯ ನರಕ ಹಾಕೋದಕ್ಕೆ ಈ ದರಿದ್ರ ಸರ್ಕಾರವೇ ಕಾರಣ ಅಂತ ನಾನು ಯಾಕೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ಈಗ ಇದೇ ಕಾರಣಗಳಿಗೋಸ್ಕರ. ಒಂದು ಕಡೆಗೆ ಕಿಟ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಗೆ ಔಷಧಿ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಗೆ ಬೆಡ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಗೆ ಡಾಕ್ಟರ್ಗಳು ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗಬೇಕು? ಆಮೇಲೆ ಇವತ್ತು CM ಕರೆದ್ಬಿಟ್ಟು ಮೀಟಿಂಗ್ ಮಾಡ್ತಾರೆ ಅಂತೇಳಿ ನಾಚಿಕೆ ಮಾನ ಮಾಡೋದು ಇದೆಯಾ ಸರ್ ಇವರಿಗೆ? ಇವತ್ತು ಮಾಡೋದು 16 ಸಾವಾಗಿದೆ. ಆಗ್ಲೇ ಸಾವುಗಳನ್ನ ಮುಚ್ಚಿಡೋದಕ್ಕೆ ಬೇರೆ ಬೇರೆ ಇದರಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಆಗಿನೇ 16 ಸಾವಾಗಿದೆ ಸರ್ ಇವತ್ತು. ಆವಾಗಲೇ BBMP ಲಿಮಿಟಲ್ಲಿ ವಿಪರೀತ ಆಗಿದೆ. BBMP ಇನ್ನೊಂದು ಹಾಸನದಲ್ಲಿ ಏನು ಪ್ರಿಕಾಷನರಿ ಏನು ತೊಗೊಂಡಿದ್ದಾರೆ? ಸತ್ತ ಮೇಲೆ ಇವ್ರು ಹೋಗ್ಬಿಟ್ಟು ಹೆಣದ ಮೇಲೆ ದುಡ್ಡು ಕೊಡಬೇಕಾ? ಅಥವಾ ಮುಂಚೆ ಒಂದು ಹೇಳಿ ಮುಂಚೆ ಮಾಡಿದ್ದಾರೆ ಅಂತೇಳಿ ಒಂದು ಪ್ರೋಗ್ರಾಮ್ಗಳು ಇಂಪ್ಲಿಮೆಂಟ್ ಮಾಡಿಲ್ಲ ಇಲ್ಲಿವರೆಗೂ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ಅಥವಾ ಸೆಂಟ್ರಲ್ ಅಥಾರಿಟಿಗಾಗಲಿ ಇಷ್ಟಿಷ್ಟು ಮಾಡಿದ್ದೀವಿ ಅಂತ ತಿಳಿಸಿಲ್ಲ. ಎಲ್ಲದರಲ್ಲೂ ಸೋತು ಸುಣ್ಣಾಗಿ ಇವರ ರಾಜಕೀಯ ತೆವಲಿಗೆ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡು ಇವತ್ತು ಜನಗಳನ್ನ ಬಲಿ ಕೊಡ್ತಾ ಇದ್ದಾರಲ್ಲ, ಏನು ಸರ್ ಇದು ಅರ್ಥ? ಓಕೆ ನಟರಾಜ್, ಯಾಕಂದ್ರೆ ನೋಡಿ, ಹೊಳ್ಳಾರಸೀಪುರ ಒಂದೇ ಊರಿನಲ್ಲಿನೇ ಆಗಿರುವಂತಹ ಇನ್ಸಿಡೆಂಟ್ ಅನ್ನೇ ತೆಗೆದುಕೊಂಡಾಗ ಅಲ್ಲಿ 3 ಮಕ್ಕಳು ತೀರ್ಕೊಂಡಿರುವಂತಹ ಪ್ರಕರಣ.
ಒಟ್ಟು 4 ಸಾವು ಅಲ್ಲಿನೇ ಸಂಭವಿಸಿದ್ದು. ಇಲ್ಲಿ ಹುಬ್ಳಿಲಿ ಕಿಮ್ಸ್ ನಿರ್ದೇಶಕರು ಹೇಳೋ ಪ್ರಕಾರನೇ 4 ಸಾವು ಅಲ್ಲಿ ಆಗಿದೆ ಅನ್ನೋದನ್ನು ಅವರೇ ಹೇಳ್ಕೊಳ್ತಾರೆ. ಅಂದರೆ ಇಷ್ಟು ಸಾವು ನಡೀತಾ ಇದೆ ಮತ್ತು ವಿಶೇಷವಾಗಿ ಮಕ್ಕಳು ಸಾವಿಗೀಡಾಗ್ತಾ ಇದ್ದಾರೆ. ಸರ್ಕಾರ ಅಲರ್ಟ್ ಆಗಿದೆ ಅಂತ ಹೇಳಿದ್ರೆ ಹಿಂಗೆಲ್ಲ ಈಗ ಒಂದು ಸಾಧ್ಯ ಹೆಂಗೆ? ಒಂದೇನಂದ್ರೆ ಸರ್ಕಾರ ಅಲರ್ಟ್ ಆಗಿದೆ, ಸರ್ಕಾರ ನಿರಂತರವಾಗಿ ನಾನು ಹೇಳ್ತೇನಲ್ಲ ಪ್ರತಿ ಸಮಯದಲ್ಲಿ ನೀವು ನೋಡ್ಬೋದು ಎಲ್ಲೆಲ್ಲಿ ಜಾಹೀರಾತುಗಳನ್ನ ಕೊಟ್ಟು ಅಥವಾ ಪಬ್ಲಿಕ್ಕಲ್ಲಿ ಅವ್ರು ಡಿಸ್ಪ್ಲೇ ಮಾಡಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಜೂನ್ 1ನೇ ತಾರೀಕಿಂದ ಇದು ಇವತ್ತಿಂದ ಅಲ್ಲ, ಇವಾಗ ಎಚ್ಚೆತ್ತುಕೊಂಡ್ಬಿಟ್ಟಿದ್ದಾರೆ ಅಂತಲ್ಲ. BJP ಇದನ್ನು ಎಕ್ಸಾಗರೇಟ್ ಮಾಡಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಅವ್ರದ್ದು ರಾಜಕಾರಣನೇ ಅಷ್ಟೇ, ಕೀಳುಮಟ್ಟದ ರಾಜಕಾರಣ. ಅದು ಬಿಟ್ಟರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕನ್ಸ್ಟ್ರಕ್ಟಿವ್ ಆದ ಆಡಳಿತನೂ ಮಾಡಿಲ್ಲ, ಕನ್ಸ್ಟ್ರಕ್ಟಿವ್ ಆಗಿ ವಿರೋಧ ಪಕ್ಷವಾಗೂ ಅವ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊರತು ಇವತ್ತು BJPಯ ನಾಯಕರುಗಳೆಲ್ಲರೂ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿದ್ದಾರಲ್ಲ, ಏನಾದ್ರು ಒಂದು ಅಲ್ಲಿ ಲೋಪ ಆಗಿದೆ, ಇಲ್ಲಿ ಕಿಟ್ ಆಗಿಲ್ಲ, ಇಲ್ಲಿ ವೈದ್ಯರಿಲ್ಲ, ಇಲ್ಲಿ ಬೆಡ್ ಇಲ್ಲ, ಇಲ್ಲಿ ICU ಇಲ್ಲ, ಇಲ್ಲಿ ಮೆಡಿಸಿನ್ ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಎಕ್ವಿಪ್ ಆಗಿ ಆದರೂ ನೋಡಿ ಒಂದು ಅವೇರ್ನೆಸ್ ಮಾಡಬೇಕು. ಅದು ನಿಜ. ಏನು ಜನ ಯಾವುದೋ ಜ್ವರ ಬಂದದ್ದು ಮಾಮೂಲಿ ಅಂತೇಳಿ ಓವರ್ ದಿ ಕೌಂಟರ್ ಹೋಗಿ ಮೆಡಿಸಿನ್ ತೆಗೆದುಬಿಟ್ಟು ಆ ಟ್ರೀಟ್ಮೆಂಟ್ ಮಾಡೋಕ್ಕೆ ಅವಕಾಶವನ್ನೇ ಕೊಡಬಾರದು. ಯಾವುದೇ ರೀತಿಯಾಗಿ ಎಷ್ಟೇ ಜ್ವರ ಬರಲಿ, ಒಂದು ಚಿಕ್ಕ ತಲೆನೋವು ಬಂದರೂ ಕೂಡ ವೈದ್ಯರ ಹತ್ರನೇ ಪರೀಕ್ಷೆ ಮಾಡಿಸ್ಬೇಕು. ಅಲ್ಲೇ ಅವರು ರಕ್ತ ಪರೀಕ್ಷೆ ಮಾಡ್ತಾರೆ, ಏನೇನು ಅಗತ್ಯ ಇದೆ, ಆ ಜ್ವರ ಏನಿದೆ, ಎಂಪಿರಿಕಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಜನರು ಕೂಡ ಭಾಳ ಜಾಗ್ರತೆಯನ್ನು ವಹಿಸಬೇಕು. ಆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಸರ್ಕಾರ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಇವ್ರು ಹೇಳ್ತಾ ಇದ್ರಲ್ಲ DHOಗಳು ಮೀಟಿಂಗ್ ಆಗಿಲ್ಲ ಅಂತ, ಹಸಿ ಸುಳ್ಳಿದು. BJPಗರು ಮಾಡೋ ಸುಳ್ಳಿದು, ಇದೇ ಚಾಲಿ ಅವ್ರದ್ದು ಸುಳ್ಳು ಹೇಳಂತದೆ. ಒಂದು ಮೀಟಿಂಗ್ ಆಗಿದೆ ಅಂತ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಆಗಿದ್ದಾವೆ. ಆಸ್ಪತ್ರೆಗಳಿಗೆ ಭೇಟಿ ವಿಚಾರವಾಗಿ ಒಂದೇ ಮಾಧ್ಯಮದವರು ನೋಡ್ರಿ ಹೋಗ್ಲಿ. ದಿನೇಶ್ ಗುಂಡೂರಾವ್ ಅವರು ದಿನ ಮಾಧ್ಯಮಗಳು ನೋಡಿ ಇರಲಿ, ಮಾಧ್ಯಮಗಳಲ್ಲೂ ತೋರಿಸ್ತಾ ಇದ್ದಾರೆ. ಅವರು ಇಂಥ ಮೀಟಿಂಗ್ ಆಯ್ತು, ಇಂಥ DHOಗಳನ್ನ ಕರೆದು ಇಂಥ ದಿವಸ ಮೀಟಿಂಗ್ ಆಯ್ತು, ಒಂದು ಮೀಟಿಂಗ್ ವಿಷಯ ಹೇಳಿ ನೋಡಿ. ನಿಮ್ಗೆ ಒಂದ್ ಡೇಟ್ ಹೇಳಿ. ಒಂದಲ್ಲ ರೀ, ನೀವು ಎವರಿ ಡೇ ಮಾಡ್ತಾ ಇದ್ದಾರೆ. ಬಿಜಾಪುರದಲ್ಲಿ ಹೋಗಿದ್ರು, ಗುಲ್ಬರ್ಗದಲ್ಲಿ ಹೋಗಿದ್ರು. BJP ವಕ್ತಾರರಿಗೆ, BJP ನಾಯಕರಿಗೆ ಅವರು ಬಿಟ್ಟೆ ಸುಳ್ಳು ಹೇಳಲಿಕ್ಕೋಸ್ಕರ, ಜನಗಳಿಗೆ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಅದಕ್ಕೆ ಜನ ಮಾಡ್ತಾ ಇದ್ದಾರೆ. ನೋಡಿ, ನಿರಂತರ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ದಿನೇಶ್ ಗುಂಡೂರಾವ್ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಯಾವ ಆಸ್ಪತ್ರೆ ಭೇಟಿ ಮಾಡ್ತಾ ಇದ್ದಾರೆ, ದಿನ ಎವರಿ ಡೇ ತೋರಿಸ್ತಾ ಇದ್ದೀರಿ. ಅಂದ್ರೆ ಅಪ್ಡೇಟ್ ತಗೊಳ್ಳಿ. ನಿಮ್ಗೆ ಮಾಹಿತಿ ಇಲ್ಲ, ಮಾಹಿತಿ ಕೊಡ್ತಾ ತಗೊಳ್ಳಿ. ನೀವು ಆರ್ ಅಶೋಕ್ ಅವ್ರಿಗೆ ಗೊತ್ತಿಲ್ವಾ, ಇಲ್ಲ ವಿಜೇಂದ್ರ ಗೊತ್ತಿಲ್ವಾ? ಗೊತ್ತಿದೆ. ಆದ್ರೆ ಗೊತ್ತಿದ್ದು ಸುಳ್ಳನ್ನ ಹೇಳಿ ಜನಗಳಿಗೆ ಗಾಬರಿ ಮೂಡಿಸ್ಬೇಕು, ಗೊಂದಲ ಮೂಡಿಸ್ಬೇಕು ಅಂತ ಕೆಲಸ ಕೀಳು ಮಟ್ಟದ ರಾಜಕಾರಣವನ್ನ ಆರ್ ಅಶೋಕ್, ವಿಜೇಂದ್ರ. ಆದ್ರೆ ಏನೇ ಮಾಡ್ಲಿ, ಇನ್ನೂ ಜಾಗ್ರತೆ ಏನಿರ್ಬೇಕು, ಜನನೂ ಜಾಗ್ರತೆ ಇರಬೇಕು. ಸರ್ಕಾರ ಕೂಡ ಇನ್ನೂ ಏನು ಅಗತ್ಯ ಇದೆಯೋ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಲ್ಲ ರೀ. ಕೋವಿಡ್ ಅನ್ನೇ ಕೇಂದ್ರ ಸರ್ಕಾರದ ಅಸಹಕಾರದಲ್ಲೇ ನಮ್ಮ ರಾಜ್ಯದಲ್ಲಿ ಎಂಥ ಒಂದು ವ್ಯವಸ್ಥೆ ಇದೆ, ಒಂದು ವೈದ್ಯಕೀಯ ವ್ಯವಸ್ಥೆ ಇದೆ. ಕೋವಿಡ್ ಅಂದ್ರೆ ವೈದ್ಯಕೀಯ ವ್ಯವಸ್ಥೆಯನ್ನ ನಾವು ಕಟ್ಟಿದೀವಿ, ನೀವೇನ್ ಮಾಡಿಲ್ಲ ಅಲ್ಲಿ. ಆ ವೈದ್ಯಕೀಯ ವ್ಯವಸ್ಥೆ ಇವತ್ತು ಚೆನ್ನಾಗಿದೆ, ಆಯ್ತಾ? ಅವರು ನಿಯಂತ್ರಣ ಕೋವಿಡ್ ಅನ್ನೇ ನಿಯಂತ್ರಣ ಮಾಡಿದ್ರು, ಡೆಂಗ್ಯೂ ನಿಯಂತ್ರಣ ಮಾಡೋದು ತುಂಬಾ ಕಷ್ಟದ ವಿಷಯ ಏನಲ್ಲ. ಆದರೆ ನಿರಂತರವಾಗಿ ಏನು ಅವೇರ್ನೆಸ್ ಇದೆ ಅದನ್ನ ಮಾಡ್ತಾ ಇರಬೇಕು, ಜನ ಎಚ್ಚೆತ್ಕೋಬೇಕು. ಆಮೇಲೆ BJPಗರು ಸುಳ್ಳು ಹೇಳೋದನ್ನ ಮತ್ತೆ ಜನಗಳಿಗೆ ಗಾಬರಿ ಮೂಡಿಸೋದನ್ನ ಮೊದಲು ನಿಲ್ಲಿಸಬೇಕು. ಓಕೆ, ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ಡಾಕ್ಟರ್ ಸುರೇಶ್ ಅವರು, ಇಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಲ್ಲಿ ಈ ಡೆತ್ ಸಂಭವಿಸೋದಕ್ಕೆ ಕಾರಣ ಏನಾಗ್ತಿದೆ? ಈ ಪ್ಲೇಟ್ಲೆಟ್ಸ್ ಕೌಂಟ್ ಡೌನ್ ಆಗ್ತಾ ಇರುತ್ತೆ, ಬೇಗನೆ ಮಕ್ಕಳು ಸಾವಿಗೀಡಾಗ್ತಾ ಇದ್ದಾರೆ. ಏನಾಗ್ತಾ ಇದೆ ಎಕ್ಸಾಕ್ಟ್? ಏನು ಆ್ಯಕ್ಚುಲಿ ಇದು ಡೆಂಗು ಪೆಥಾಲಜಿ ಏನಂತ ಅಂದರೆ ಅದು ಕೊಯಾಗ್ಯುಲೇಷನ್ಸ್, ಬ್ಲಡ್ನಲ್ಲಿ ಕ್ಲಾಟಿಂಗ್ ಮೆಕ್ಯಾನಿಸಮ್ಸ್ಗೆ ಪ್ಲೇಟ್ಲೆಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಅಂಶ. ಆ ಪ್ಲೇಟ್ಲೆಟ್ ಕಾಂಪೊನೆಂಟು ಅದು ಒಂದು ರಕ್ತ ಕಣ, ಅದು ಯೂಶ್ವಲಿ ಕೊಯಾಗುಲೋಪತಿ ಅಂತ ಹೇಳ್ತೀವಿ. ಆ ಪ್ಲೇಟ್ಲೆಟ್ ರಕ್ತ ಕಣಗಳು ಕಮ್ಮಿ ಆಗ್ತಾ ಬರ್ತಾ ಇರ್ತದೆ. ಯಾವಾಗ ಪ್ಲೇಟ್ಲೆಟ್ ರಕ್ತ ಕಣಗಳು ಕಮ್ಮಿ ಆದಾಗ ಮನುಷ್ಯನಲ್ಲಿ ಬ್ಲೀಡಿಂಗ್ ಸಾಧ್ಯತೆ, ಯಾಕೆಂದರೆ ಇದು ಹೆಪ್ಪುಗಟ್ಟುವಂತಹ ಶಕ್ತಿ ಇರೋವಂಥದ್ದು ಪ್ಲೇಟ್ಲೆಟ್ಟು ಕಾಂಪೊನೆಂಟು. ಸೊ ಇದು ಕಮ್ಮಿ ಆದಾಗ ಆ ಒಂದು ವ್ಯಕ್ತಿನಲ್ಲಿ ಬ್ಲೀಡಿಂಗ್ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಮೂಗಿನಲ್ಲಿ ರಕ್ತ ಬರೋದು, ಬಾಯಿನಲ್ಲಿ ರಕ್ತ ಬರೋದು, ಇಲ್ಲ ವಾಮಿಟಿನಲ್ಲಿ ರಕ್ತ ಬರೋದು, ಇಲ್ಲ ಮೋಷನಲ್ಲಿ ರಕ್ತ ಪಾಸ್ ಆಗೋದು, ಸೊ ಮೈನಲ್ಲೆಲ್ಲ ಕೆಂಪು ಗುಳ್ಳೆಗಳಾಗೋದು. ಈ ಥರ ಆದಾಗ ಏನಾಗುತ್ತೆ, ಬ್ಲೀಡಿಂಗ್ ಆದಾಗ
ಮೈನಲ್ಲಿ ಬಿ ಪಿ ಬ್ಲಡ್ ಪ್ರೆಷರ್ಸ್ ಕಮ್ಮಿ ಆಗುತ್ತೆ, ಡಿಹೈಡ್ರೇಷನ್ ಆಗ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟು ಪ್ಲೇಟ್ಲೆಟ್ ತುಂಬ ಕಮ್ಮಿ ಆಗಿ ಬ್ಲೀಡಿಂಗ್ ಏನಾರು ಜಾಸ್ತಿ ಆದರೆ ಆ ಸಂಬಂಧಪಟ್ಟಂಗೆ ಪ್ಲೇಟ್ಲೆಟ್ನ ನಾವು ಟ್ರಾನ್ಸ್ಫ್ಯೂಸ್ ಮಾಡಬೇಕು. ಮತ್ತು ಹೈಡ್ರೇಷನ್, ಮಗುನಲ್ಲೇ ಆಗಲಿ ಅಡಲ್ಟ್ನೇ ಆಗಲಿ ನೀರಿನಂಶ ಕಮ್ಮಿ ಆಗುತ್ತೆ. ಆ ನೀರಿನಂಶ ಕಮ್ಮಿ ಆದಾಗ ಆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಐ ವಿ ಫ್ಲೂಯಿಡ್ಸ್ನ ಟ್ರೀಟ್ಮೆಂಟ್ ಕೊಡಬೇಕು. ಆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟು ಬಿ ಪಿ ಮಾನಿಟ್ರಿಂಗ್ ಮಾಡ್ಕೊಂಡು ಹೋದರೆ ಮಗು ಅಥವಾ ಇಲ್ಲ ದೊಡ್ಡ ವ್ಯಕ್ತಿಗಳು ಬದುಕುವಂಥ ಸಾಧ್ಯತೆ. ಈಗ ಇಲ್ಲಿ ಮಕ್ಕಳು ತೀರ್ಕೊಂಡಿರುವಂಥ ಪ್ರಕರಣಗಳಲ್ಲಿ ಅವರ ಅಪ್ಪ ಅಮ್ಮ ಹೇಳೋ ಪ್ರಕಾರ 4 ದಿವಸ 5 ದಿವಸದ ಒಳಗಡೆ ಡೆತ್ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈಗ ಅರ್ಲಿ ಸ್ಟೇಜಲ್ಲಿ ಈ ಡೆಂಗಿ ಟ್ರೀಟ್ಮೆಂಟನ್ನು ಓನ್ಲಿ ಡೆಂಗಿ ಪಾಸಿಟಿವ್ ಅಂತೇಳಿ ಗೊತ್ತಾದ ಮೇಲೆ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಮೊದಲೇ ಮಾಡೋದಕ್ಕೆ ಅವಕಾಶ ಇದೆಯಾ? ಎನಿ ಪರ್ಸನ್ ಹೂ ಕಮ್ಸ್ ವಿತ್ ಫೀವರ್, ಜ್ವರ ಅಂತ ಮತ್ತು ಇದ್ರ ರೋಗ ಲಕ್ಷಣಗಳು ಈಗಾಗಲೇ ಹೇಳಿದಾಗೆ ಜ್ವರ, ತಲೆನೋವು, ಕಣ್ಣಿನ ಸುತ್ತ ನೋವು ಬರೋದು, ಇಲ್ಲ ಬಾಡಿ ಪೇನ್ ಬರೋದು, ಆ ಥರ ರೋಗ ಲಕ್ಷಣಗಳು ಯಾರೇ ಬಂದ್ರೂ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಾವು ಡೆಂಗು ಸಸ್ಪೆಕ್ಟೆಡ್ ಇರ್ಬೋದು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಟೆಸ್ಟಿಂಗ್ನ ಅಡ್ವೈಸ್ ಮಾಡ್ತೀವಿ. ಟೆಸ್ಟಿಂಗ್ನಲ್ಲಿ ರ್ಯಾಪಿಡ್ ಟೆಸ್ಟ್ ಅಂತ ಹೇಳ್ತೀವಿ, NS1 ಆಂಟಿಜನ್ ಅಂತ ಹೇಳ್ತೀವಿ, IgM ಟೆಸ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ನಾಟ್ ಎ ಕನ್ಫರ್ಮೇಟರಿ ಟೆಸ್ಟ್. ಕನ್ಫರ್ಮೇಟರಿ ಟೆಸ್ಟ್ ಈಸ್ ಎನ್ ಹೆಲಿಸಾಟ್ ಟೆಸ್ಟ್. ಇದು ಬಂದ ತಕ್ಷಣ ಆ ಮಗುನೇ ಆಗಲಿ ಅಡಲ್ಟ್ನೇ ಆಗಲಿ ಮನುಷ್ಯನ ನಾವು ರೋಗಿನ ಪರೀಕ್ಷೆ ಮಾಡಿ ಸಿವಿಯಾರಿಟಿನ ಅಸೆಸ್ ಮಾಡ್ತೀವಿ. ಸಿವಿಯಾರಿಟಿನಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಅಸೆಸ್ ಮಾಡಿ ಅದ್ರ ಮೇಲೆ ನಾವು ರೋಗಿಗೆ ಅಡ್ಮಿಟ್ ಮಾಡಬೇಕಾ ಇಲ್ಲ OPD ಬೇಸಿಸ್ ಟ್ರೀಟ್ಮೆಂಟ್ ಕೊಡಬೇಕಾ ಅಂತ ಡಿಸೈಡ್ ಮಾಡಿ CBC ಕಂಪ್ಲೀಟ್ ಬ್ಲಡ್ ಕೌಂಟ್ನ ನೋಡಿಕೊಂಡು ಪ್ಲೇಟ್ಲೆಟ್ನ ನಾವು ನೋಡ್ತೀವಿ. ಪ್ಲೇಟ್ಲೆಟ್ ತುಂಬ ಕಮ್ಮಿ ಇದ್ದು ಆ ರೋಗಿ ತುಂಬ ಸೀರಿಯಸ್ ಇದ್ದು ಅವ್ರ ಬ್ಲಡ್ ಪ್ರೆಷರ್ ಕಮ್ಮಿ ಇದ್ದರೆ ನಾವು ಇನ್ಪೇಷೆಂಟಾಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಪ್ಲೇಟ್ಲೆಟ್ ಏಕಾಏಕಿ ಡೌನ್ ಆಗುವಂಥದ್ದೇ ಇದರ ಬಹಳ ಮುಖ್ಯವಾಗಿರುವಂಥ ಚಾಲೆಂಜ್ ಕೂಡ ಇರುವಂಥದ್ದು. ಯಾವ ಲೆವೆಲ್ವರೆಗೆ ಬರೋದು ಕೂಡ ನೀವು ಅಡ್ಮಿಟ್ ಆಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ? ಯಾವ ಲೆವೆಲ್ವರೆಗೆ? ಇದು ಟೋಟಲ್ ಡ್ಯೂರೇಷನ್ ಆಫ್ ಡೆಂಗು ಫೀವರ್ದು 10 days ಇರುತ್ತೆ ಸರ್. ಇನಿಷಿಯಲ್ ಸೆಕೆಂಡ್ ಆ್ಯಂಡ್ ಥರ್ಡ್ ಫೇಸ್, ಸೆಕೆಂಡ್ ಆ್ಯಂಡ್ ಥರ್ಡ್ಗೆ ಇಟ್ಸ್ ಜಸ್ಟ್ ಎ ಫೆಬ್ರೈಲ್ ಫೇಸ್ ಅಂತ ಹೇಳ್ತೀವಿ, ಅಂದರೆ ಬರೀ ಜ್ವರ ಇರೋ ಅಂಥದ್ದು. 4th ಇಂದ 5th ಡೇ ಫೇಸ್ಗೆ ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೀವಿ. ಆ ಕ್ರಿಟಿಕಲ್ 4ನೇ ದಿನದಿಂದ 5ನೇ ದಿನದಲ್ಲಿ ಏನು ಕ್ರಿಟಿಕಲ್ ಫೇಸ್ ಇದೆಯೋ ಆ ಫೇಸ್ನಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಪ್ಲೇಟ್ಲೆಟ್ಟು ಲೆಸ್ ದ್ಯಾನ್ 50,000 ಇದ್ದು ಏನು ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಇಲ್ಲದೇ ಇದ್ದರೆ, ರಕ್ತಸ್ರಾವ ಆಗದೇ ಇರೋಂಥ ಒಂದು ಇದ್ದಿದ್ರೆ ನಾವು ಹಾಸ್ಪಿಟ್ಲಲ್ಲಿ ಅಬ್ಸರ್ವೇಷನ್ ಆಗಿ ಅಡ್ಮಿಟ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಪ್ಲೇಟ್ಲೆಟ್ನ ಮಾನಿಟ್ರ್ ಮಾಡ್ತೀವಿ. ಪ್ಲೇಟ್ಲೆಟ್ನ ಮಾನಿಟ್ರ್ ಮಾಡಿ ಪ್ಲೇಟ್ಲೆಟ್ ಕಮ್ಮಿ ಆಗೋ ಟ್ರೆಂಡ್ ಇದ್ದು ಬ್ಲೀಡಿಂಗ್ ಜಾಸ್ತಿ ಆದರೆ ಪ್ಲೇಟ್ಲೆಟ್ ಹಾಕೋ ಸಾಧ್ಯತೆಗಳು ಬೇಕಾಗುತ್ತೆ. ಈಗ ಪ್ರತಿಯೊಬ್ಬರು ಕೂಡ ಡೆಂಗಿ ವಿಚಾರದಲ್ಲಿ ಯಾವ ಹಂತದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ? ಯಾಕಂದರೆ ನಮ್ಮ ನೋಡ್ತಾ ಇರುವಂಥವ್ರಿಗೆ, ಯಾಕಂದರೆ ಅನೇಕರು ಏನು ಮಾಡ್ತಾರೆ, ಜ್ವರ ಬಂತು ಅಂದಾಗ ಒಂದು ಡೋಲೋ ತೊಗೊಂಡ್ಬಿಡ್ತಾರೆ. ಅಲ್ಲಿ ಡೋಲೋ ತೊಗೊಂಡು ಮಲಗಿ ಒಂದು ಸ್ವಲ್ಪ ಜ್ವರ ಕಡಿಮೆ ಆಯ್ತು ಅಂದರೆ ಖುಷಿ, ನೆಕ್ಸ್ಟ್ ಡೇ ಮತ್ತೆ ಅದೇ ಕೆಲಸದಲ್ಲಿರ್ತಾರೆ. ಅರ್ಲಿ ಡಿಟೆಕ್ಷನ್ಸ್, ಯಾವುದೇ ಒಂದು ವ್ಯಕ್ತಿ ಜ್ವರ, ತಲೆನೋವು, ಈಗ ರೋಗ ಲಕ್ಷಣಗಳು ಏನು ಹೇಳಿದ್ನೋ ಆ ಥರ ಬಂದಾಗ ಅರ್ಲಿ ಡಿಟೆಕ್ಷನ್ಸು ಈಸ್ ಇಂಪಾರ್ಟೆಂಟು. ತಕ್ಷಣ ವೈದ್ಯರನ್ನ ಅವರು ಕಂಡು, ವೈದ್ಯರು ಯೂಶ್ವಲಿ CBC ಅಂತ ಕಾಮನ್ ಆಗಿ ಕಂಪ್ಲೀಟ್ ಬ್ಲಡ್ ಕೌಂಟ್ನ ನಾವು ಅಸೆಸ್ ಮಾಡ್ತೀವಿ. ಪ್ಲೇಟ್ಲೆಟ್ ಕಾಂಪೊನೆಂಟ್ ನೋಡ್ತೀವಿ, ಹೆಮಟೋಕ್ರೈಟ್ ಅಂತ ಇನ್ನೊಂದು ಕಾಂಪೊನೆಂಟ್ ಇರ್ತದೆ, ಅವೆರಡನ್ನೂ ನೋಡಿಬಿಟ್ಟು ಅದ್ರ ಮೇಲೆ ಸಿವಿಯಾರಿಟಿನ ಅಸೆಸ್ ಮಾಡಿ ಅವ್ರಿಗೆ ಔಟ್ ಪೇಷೆಂಟ್ಗೆ ಟ್ರೀಟ್ ಮಾಡಬೇಕಾ ಇಲ್ಲ ಇನ್ಪೇಷೆಂಟ್ಗೆ ಟ್ರೀಟ್ಮೆಂಟ್ ಮಾಡಬೇಕಂತ ಡಿಸೈಡ್ ಮಾಡ್ತೀವಿ. ಸಿವಿಯಾರಿಟಿ ಇಲ್ಲ ಅಂದರೂ ನೆಕ್ಸ್ಟ್ ಡೇಗೂ ಫಾಲೋಅಪ್ಗೆ ಯೂಶ್ವಲಿ ಬರೋಕ್ಕೆ ಹೇಳ್ತೀವಿ. ಯಾಕೆಂದರೆ 3rd ಡೇ 4th ಡೇ 5th ಡೇಗೆ ನಾನು ಕ್ರಿಟಿಕಲ್ ಫೇಸ್ ಅಂತ ಹೇಳಿದ್ನಲ್ಲ, ಆ ಕ್ರಿಟಿಕಲ್ ಫೇಸ್ನಲ್ಲಿ ಪ್ಲೇಟ್ಲೆಟ್ ಡ್ರಾಪ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಕಂಟಿನ್ಯೂಯಸ್ ಮಾನಿಟ್ರಿಂಗ್ ಆ್ಯಂಡ್ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಮಟ್ಟಿಗೆ ಹಾಸ್ಪಿಟಲಿಗೆ ಬಂದಂತಹ ರೋಗಿಗಳಿಗೆ ಕರೆಕ್ಟ್ ಆದಂಥ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ ಅಂದ್ಕೊಂಡು? ಎಲ್ಲ ವ್ಯವಸ್ಥೆನೂ ಇದೆ ಸರ್. ನಮ್ಮಲ್ಲಿ ಎಲ್ಲ ಮೆಡಿಸಿನ್ಸು ಇವೆ, ಪ್ಲೇಟ್ಲೆಟ್ ಕಾಂಪೊನೆಂಟ್ಸು ಇದೆ. ಸೊ ಆಯಾ ಲೆವೆಲ್, ಪ್ರೈಮರಿ ಲೆವೆಲ್ ಹಾಸ್ಪಿಟ್ಲು, ಸೆಕೆಂಡ್ರಿ ಲೆವೆಲ್ ಹಾಸ್ಪಿಟ್ಲು, ಟರ್ಷರಿ ಲೆವೆಲ್ ಹಾಸ್ಪಿಟ್ಲಲ್ಲಿ ಏನೇನು ವ್ಯವಸ್ಥೆಗಳಿದೆಯೋ ಇರಬೇಕಾಗಿದೆಯೋ ಆ್ಯಸ್ ಪರ್ ದಿ ಗೈಡ್ಲೈನ್ಸ್, ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಗೈಡ್ಲೈನ್ಸ್ ಪ್ರಕಾರ ಆ ಲೆವೆಲ್ಗೆ ಆ ವ್ಯವಸ್ಥೆಗಳು ಇವೆ. ಟರ್ಷರಿ ಕೇರ್ನಲ್ಲಿ ಯೂಶಲಿ ಪ್ಲೇಟ್ಲೆಟ್ ಅಂದರೆ 3ನೇ ಹಂತದ ಹಾಸ್ಪಿಟ್ಲ್ಗಳಲ್ಲಿ ಪ್ಲೇಟ್ಲೆಟ್ ಕಾಂಪೊನೆಂಟ್ ಟ್ರಾನ್ಸ್ಫ್ಯೂಸ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇದೆ. ಅದೇ ಪ್ರೈಮರಿ ಲೆವೆಲಲ್ಲಿ ಅವರು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸೆಕೆಂಡ್ರಿ 2ನೇ ಹಂತದ ಹಾಸ್ಪಿಟ್ಲಿಗೆ ಯೂಶಲಿ ರೆಫರ್ ಮಾಡೋಂಥ ವ್ಯವಸ್ಥೆ ಇದೆ ಸರ್. ಇಲ್ಲಿ ನಟರಾಜ್ ಗೌಡ್ರೆ, ಭಾಳ ಮುಖ್ಯವಾಗಿ ಡೆಂಗಿ ಟ್ರೀಟ್ಮೆಂಟು ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಸರ್ಕಾರದ ಆಡಳಿತಕ್ಕೆ ಇರುವಂತಹ ಮತ್ತು ಆಡಳಿತ ಚೆನ್ನಾಗಿದೆ ಅಥವಾ ಚೆನ್ನಾಗಿ ನಡೆದಿಲ್ಲ ಅಂತ ಹೇಳೋದಕ್ಕೆ ಕಾರಣನೇ ಆಗುವಂಥದ್ದು ಸೊಳ್ಳೆಗಳು ಪ್ರಮಾಣದ ಮೇಲೆ. ಮಲೇರಿಯಾದಂತಹ ಕಾಯಿಲೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿದೆ ಯಾವ ಕಾರಣಕ್ಕೆ ಅಂದರೆ ಕರೆಕ್ಟ್ ಆದಂತಹ ಸಂದರ್ಭಗಳಲ್ಲಿ ಫಾಕಿಂಗ್ ಮಾಡೋದ ಕಾರಣದಿಂದಾಗಿ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಒಂದು ಕಾಲದಲ್ಲಿ ವಿಪರೀತ ಜಾಸ್ತಿ ಇತ್ತು, ಈಗ ಕಡಿಮೆ ಆಗ್ತಾ ಇರುವಂಥದ್ದು. ಆದರೆ ಡೆಂಗಿ ವಿಚಾರದಲ್ಲಿ ಈ ವರ್ಷ
ಎಲ್ಲಿ ಸರ್ಕಾರ ನೀವು ಹೇಳ್ತಾ ಇಲ್ಲ ಎಲ್ಲ ಕ್ರಮವನ್ನು ಕೈಗೊಂಡಿದ್ದೀವಿ, ಸರ್ಕಾರ ಎಲ್ಲ ಕ್ರಮ ಕೈಗೊಂಡಿದ್ದೀವಿ, ಫಾಗಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಫಾಗಿಂಗ್ ಆಗ್ತಾ ಇರುವಂಥವ್ರದ್ದು ಸರಿಯಾಗಿ ಫಾಗಿಂಗ್ ಮಾಡ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಮಾನಿಟರಿಂಗ್ ಆಗ್ತದೆ. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಯಾರು ಫಾಗಿಂಗ್ ಮಾಡ್ತಿದ್ದಾರೆ, ಇಷ್ಟು ಪ್ರಮಾಣದಲ್ಲಿ ಫಾಗಿಂಗ್ ಆಗ್ತಿದೆ, ಯಾವುದು ಮಾನಿಟರಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿರೋ ವಿಚಾರಗಳಲ್ವಾ. ಈಗ ಒಂದೇ ಊರಿನಲ್ಲಿ ಅಷ್ಟು ಮಕ್ಕಳಿಗೆ ಡೆಂಗಿ ಬಂದಿದೆ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಅದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ, ಆ ಊರಿನಲ್ಲಿ ಸರಿಯಾಗಿ ಫಾಗಿಂಗ್ ಆಗಿಲ್ಲ ಅಥವಾ ಏನು ನೈರ್ಮಲ್ಯ ಕಾಪಾಡುವಂತಹ ನಿಟ್ಟಿನಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಲ್ಲ. ನೋಡಿ, ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆಯಲ್ಲಿ ಏನು ಗೊತ್ತಾ, ಈ ಜೂನ್ ಜುಲೈನಲ್ಲಿ ಬಂದೇ ಬರುತ್ತೆ. ಈ ಥರ ಬಂದಾಗ ಮರುಕಳಿಸಬಾರ್ದು, ಇದು ಜಾಸ್ತಿ ಸಾವುಗಳಾಗಬಾರ್ದು, ಜಾಸ್ತಿ ನೈರ್ಮಲ್ಯವನ್ನು ಕಾಪಾಡಬೇಕು, ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅನ್ನೋದು ಪ್ರತಿ ವರ್ಷ ಇದು ಆಗುವಂಥದ್ದೇ. ಈ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಾಗ್ಬೋದು, ತಹಸೀಲ್ದಾರ್ಗಳಾಗ್ಬೋದು, ಅಥವಾ DHOಗಳು THOಗಳು ಯಾರು ಇದಕ್ಕೆ ಸಂಬಂಧ ಹೊಣೆಗಾರಿಕೆ ಇರೋದಾರೆ ಅವರು ಎಲ್ಲ ಕಡೆ ಕೆಲಸ ಮಾಡಿ, ನಾನು BBMP ಲಿಮಿಟಲ್ಲಿ ಮಾತ್ರನೇ ನಾನು ಅಬ್ಸರ್ವ್ ಮಾಡ್ದಂಗೆ ಇನ್ನೂ ಹೆಚ್ಚಿಗೆ ಆಗಬೇಕಾಗಿದೆ. ನೈರ್ಮಲ್ಯ ಕಡೆಗೆ ಗಮನ ಕೊಡಬೇಕಾಗಿದೆ, ಹೇಳ್ದಂಗೆ ಫಾಗಿಂಗ್ ಆಗಬೇಕಾಗಿದೆ, ಎಲ್ಲೆಲ್ಲಿ ನೀರು ನಿಂತಿದೆ ಅದೆಲ್ಲ ಕ್ಲೀನ್ ಮಾಡಬೇಕಾಗಿದೆ. ಈಗ ಮಳೆ ಬಂದು ನೀರು ಹರಿತಾ ಇದೆ ಈ ಬೆಂಗಳೂರಲ್ಲಿ, ಇವಾಗ ಆಲ್ರೆಡಿ ಈ ಥರ ಆಗಿರೋದ್ರಿಂದ ಅಲ್ಲಿ ಎಲ್ಲಿ ಚರಂಡಿಗಳು ಎಲ್ಲೂ ನೀರು ನಿಲ್ದಂಗೆ ಅದನ್ನು ಪಾಸ್ ಮಾಡೋ ಥರ, ಆಮೇಲೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಬೇಕಾಗಿದೆ. ಈಗ ಆದ್ರೆ ಡಾಕ್ಟರ್ ಇದರಲ್ಲಿ ಶುದ್ಧ ನೀರಿನಲ್ಲಿ ಅದು ಉತ್ಪತ್ತಿ ಆಗುತ್ತೆ, ಇದು ಕೊಳಚೆ ನೀರಿನಲ್ಲಿ ಅಲ್ಲ, ಶುದ್ಧ ನೀರು ನಿಂತಲ್ಲಿ, ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಸೈಟ್ಸ್ ಇಲ್ಲ ತೆಂಗಿಂದು ಚಿಪ್ಗಳಲ್ಲಿ ಇಲ್ಲ ಯಾವ್ದಾರ ಟೈರಲ್ಲಿ ಇಲ್ಲ ಮನೆಯಲ್ಲೇ ಟ್ಯಾಂಕ್ ಫ್ರೆಶ್ ವಾಟರ್, ಮನೆಯಲ್ಲಿರುವ ಮನಿ ಪ್ಲಾಂಟ್ ಅಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮನಿ ಪ್ಲಾಂಟ್ ಅಲ್ಲಿ ಬೇಸಿಕಲಿ ದಿಸ್ ಮಸ್ಕಿಟೋ ಇಸ್ ಎ ಡೇ ಬೈಟ್ ಮಸ್ಕಿಟೋ. ಇದು ರಾತ್ರಿ ಕಚ್ಚಾ ಅಂತ ಸೊಳ್ಳೆ ಅಲ್ಲ, ಏಡಿಸ್ ಈಜಿಪ್ಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ. ಅದು ಬಾಡಿ ಮೇಲೆ ಟೈಗರ್ ತರ ಸ್ಟ್ರಿಪ್ಸ್ ಇರುತ್ತೆ, ಈಸಿಲಿ ಐಡೆಂಟಿಫೈಬಲ್ ಮಸ್ಕಿಟೋ ಇದು. ಸೊ ಇದು ಡೇ ಟೈಮ್ ಕಚ್ಚುವಂತ ಸೊಳ್ಳೆ. ಯಾಕಂದ್ರೆ ಕೊಳಚೆ ನೀರನ್ನ ನಾವೇನು ಹೇಳ್ತೀವಲ್ಲ ಅಲ್ಲಿರುವಂತದ್ದು ಒಂದು ಪ್ಲಾಸ್ಟಿಕ್ ಲೋಟ ಇರಲಿ, ಅದ್ರ ಮೇಲೆ ನೀರು ನಿಂತಿದ್ರು ಕೂಡ ಅದರೊಳಗೂ ಕೂಡ ಇದು ಬೆಳೀತದೆ ಈ ತರ. ಆಮೇಲೆ ಅಗ್ಲಲ್ಲಿ ಕಚ್ಚೋ ಸೊಳ್ಳೆ ಅಂತ ಡಾಕ್ಟರ್ ಹೇಳ್ದಂಗೆ ಇದನ್ನ ಅವೇರ್ನೆಸ್ನ ಅಗತ್ಯ ಜಾಸ್ತಿ ಇದೆ. ಅಂದ್ರೆ ಈಗ ಸೊಳ್ಳೆಗಳು ಜಾಸ್ತಿಯಾಗಿ ಅವೇರ್ನೆಸ್ ಅಗತ್ಯ ಇದೆ ಅಂತ ಹೇಳ್ಕೊಂಡು ಪಾಠ ಮಾಡುವಂತದಲ್ಲ, ಆಡಳಿತದಲ್ಲಿ ಇರುವಂತವ್ರು ಅವೇರ್ನೆಸ್ ಜೊತೆಗೆ ಇಂಥದ್ದು ಆಗದಂಗೆ ತಡಿಬೇಕಾಗಿದ್ದಿತ್ತು. ಇಲ್ಲ, ಈಗ ಸರ್ಕಾರ ಒಂದು ನಿಯಮಿತವಾಗಿ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ. ಕ್ಲೈಮ್ ಮಾಡ್ತಾ ಇದ್ರು 17-18ರಲ್ಲಿ ನಿಮ್ಮ ಶಾಸಕರೆಲ್ಲರೂ ಕೂಡ ಕ್ಲೈಮ್ ಮಾಡ್ಕೊಡ್ತಾ ಇದ್ರು, ನೋಡಿ ನಮ್ಮ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ, ಯಾಕೆಂದ್ರೆ ನಾವು ಕರೆಕ್ಟ್ ಆಗಿ ಫಾಗಿಂಗ್ ಮಾಡಿಸ್ತೀವಿ, ಎಲ್ಲವೂ ಕೂಡ ಮಾಡ್ತೀವಿ, ಹಂಗಾಗಿ ಕಡಿಮೆ ಆಗಿದೆ ಅನ್ನೋ. ಈಗ ನಿಮ್ದೇ ಸರ್ಕಾರ ಬಂದಿದೆ, ನಿಮ್ ಸರ್ಕಾರದಲ್ಲಿನೇ ಈ ರೀತಿಯಾಗಿ ಆಗ್ತಾ ಇದೆ. ಸರ್ಕಾರ ಇದ್ದಾಗಲೂ ಕೂಡ ಹಂಗಾದ್ರೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಯಾವ ವೈದ್ಯಾಧಿಕಾರಿ ರಾಜ್ಯದಲ್ಲಿ ತಗೊಂಡು ಕೆಲಸ ಮಾಡ್ದಲೇ ಹೋಗುವಂಥದ್ದು, ಯಾರು THOಗಳಾಗಲಿ ಕೆಲಸ ಮಾಡ್ದಲೇ ಹೋಗುವಂಥದ್ದು, ಅಥವಾ ಸರ್ಕಾರ ನಿಯಮಿತವಾಗಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲಾದರೂ ಮೆಡಿಸಿನ್ ಕೊರತೆ ಇದೆ, ಎಲ್ಲಾದರೂ ಪರೀಕ್ಷೆಗಳಾಗ್ತಾ ಇಲ್ಲ, ಆ ಥರದ್ದು ಎಲ್ಲೂ ಆ ಥರ ತೊಂದರೆ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಸಫಿಷಿಯೆಂಟ್ ಆಗಿ ಏನು ಟೆಸ್ಟಿಂಗ್ ಕಿಟ್ಸ್ಗಳು ಇಟ್ಟಿರುವಂಥದ್ದಾಗಲಿ, ಮೆಡಿಸಿನ್ ಇಟ್ಟಿರುವಂಥದ್ದಾಗಲಿ ಎಲ್ಲ ಕಡೆ ಕೆಲಸ. ಆಸ್ಪತ್ರೆಗಳಲ್ಲೂ ಕೂಡ ಈಗ ICUಗೆ ಮಕ್ಕಳಿಗೆ ICUಗೆ ಅದಕ್ಕೊಂದು ಒಂದು 4-5 ಬೆಡ್ಗಳು ಅವ್ರು ಇರಬೇಕು, ಒಂದು ರಿಸರ್ವ್ ಇರಬೇಕು, ಅವ್ರಿಗೆ ಎಲ್ಲ ರಕ್ತದ ಕೊರತೆ, ಪ್ಲೇಟ್ಲೆಟ್ ಕೊರತೆ ಆಗಬಾರ್ದು, ಅಲ್ಲಿ ಅದಕ್ಕೆ ರೆಡಿ ಇರಬೇಕು. ಆ ಥರ ಎಲ್ಲ ಪ್ರಿಕಾಷನ್ ತಗೊಂಡಿದೆ. ಆದಾಗ್ಯೂ ಕೂಡ ಈ ಥರ ಸಾವಾಗ್ತದೆ, ಒಂದು ದುರದೃಷ್ಟಕರ. ಇದಕ್ಕೆ ಇನ್ನೂ ಎಚ್ಚೆತ್ತುಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಅಧಿಕಾರಿಗಳನ್ನ ಇವತ್ತು ಮೀಟಿಂಗ್ ಕರೆದು ಅವರು ಹೇಳಿದ್ದಾರೆ. ನಮ್ಮ ಆರೋಗ್ಯ ಸಚಿವರು ನಿರಂತರವಾಗಿ 2 ತಿಂಗಳು ನಿರಂತರವಾಗಿ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಟಾಸ್ಕ್ ಥರ ತೆಗೆದುಕೊಂಡು ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದಾರೆ. 2 ಬಾರಿ ಸುತ್ತಾಡಿದ್ದಾರೆ, ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇದು ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ. ಅದು ಕೇವಲ ಇಲ್ಲೇ ಆಗ್ತದೆ ಅಂತಲ್ಲ, ಇಡೀ ಈಗ ತೆಲಂಗಾಣದಲ್ಲೂ ಇದೇ ಜಾಸ್ತಿ ಆಗಿದೆ, ಹೈದರಾಬಾದಲ್ಲಿ, ಡೆಲ್ಲಿನಲ್ಲಿ ಇವತ್ತು ಇದು ತುಂಬ ಜಾಸ್ತಿ ಆಗಿದೆ ಡೆಂಗ್ಯೂ. ಸೊ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಅದಿನ್ನೂ ಕಂಟ್ರೋಲ್ಗೆ ಬರಬೇಕು. ಇನ್ನೂ 1 ತಿಂಗಳ ಕಾಲ ಇದು ಇದ್ದೇ ಇರ್ತದೆ. ಇದು ಅದನ್ನು ನಾವೇ ಎಚ್ಚರಿಸಿಕೊಂಡು ಸರ್ಕಾರ ಕೂಡ ಕೆಲಸ ಮಾಡ್ತಾರೆ, ಜನ ಕೂಡ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾರೆ. ಬಿಜೆಪಿ ಆಲ್ರೆಡಿ ವಿಶೇಷವಾಗಿ ನಿಮ್ಮ ಸಂಸದರು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು, ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಕೊಂಡು ಕೆಲಸ ಮಾಡಬೇಕಂತ ಅಗತ್ಯತೆ ಇದೆ ಅಂತ. ಯಾವ ಕಾರಣಕ್ಕೆ ಬಿಜೆಪಿ ಇದನ್ನು ಕ್ಲೇಮ್ ಮಾಡುತ್ತೆ ಅಂತ ನೋಡಿ, ಅವ್ರು ಹೇಳ್ತಾ ಇದ್ರು 2 ತಿಂಗಳಿಂದನೂ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಎಲ್ಲ ಕಡೆಗೆ ಓಡಾಡ್ತಿದ್ದಾರೆ ಅಂತೇಳಿ. ಓಕ್ಲಿಪುರಂಗೆ ನಿಮ್ಮ ಚಾನಲ್ ಇವತ್ತು ಅಲ್ಲೇ ಇತ್ತು, ಅತಿ ಹೆಚ್ಚು ಕೇಸ್ಗಳು ಬರ್ತಾ ಇರೋದು ಓಕ್ಲಿಪುರಮಿಂದ. ಇವತ್ತಿಂದಲ್ಲ, 12 ದಿವಸದಿಂದ ಅಲ್ಲಿಂದ ಕೇಸ್ಗಳು ಬರ್ತಾ ಇದೆ. ಅಶ್ವತ್ಥನಾಳಲ್ಲಿ ವಿಸಿಟ್ ಮಾಡಿದ್ರು, ನೀವಲ್ಲೇ ಇದ್ರಿ. ಇದರಲ್ಲಿ ಏನು ಹೇಳ್ತಾ ಇದ್ರು ಜನ, 12 ದಿವಸ ಆಗಿ ಪೇಷಂಟ್ಗಳು ಬರೋಕ್ಕೆ ಶುರು ಮಾಡಿದ್ರು, ಇಲ್ಲಿವರೆಗೂ ಕ್ಲೀನಿಂಗಿಗೆ ಒಬ್ಬರು ಹೋಗಿಲ್ಲ. ಅಷ್ಟು ಗಲೀಜು, ಅಷ್ಟು ನೀರು ನಿಂತಿದ್ದು, ಅಷ್ಟು ದೊಡ್ಡ ಏರಿಯಾ, ಪೇಷಂಟ್ಸ್ಗಳು ಬರ್ತಾ ಇದ್ದಾರೆ. ಅದು ಯಾವ ಕ್ಷೇತ್ರ? ಅದು ದಿನೇಶ್ ಗುಂಡೂರಾವ್ ಅವರ ಸ್ವಕ್ಷೇತ್ರ ಓಕ್ಲಿಪುರಮಲ್ಲಿ. ಒಂದು ಕ್ಲೀನ್ ಮಾಡೋಕೆ ಒಬ್ಬರು ಹೋಗಿಲ್ಲ. ಹೇಗೆ ಸರ್ ಕಂಟ್ರೋಲ್ ಆಗುತ್ತೆ? ಏನು ಮಾಡಿದ್ದಾರೆ ಹಾಗಾದ್ರೆ ಈ ಸರ್ಕಾರ? ಇದು ಯಶವಂತಪುರ ಅಂಡರ್ ಪಾಸು, ಆ ಅಂಡರ್ ಪಾಸಲ್ಲಿ 60,000 ಜನ ಓಡ್ತಾರೆ ಪರ್ ಡೇ.
ಕಂಪ್ಲೀಟಾಗಿ ನೀರು ನಿಂತ್ಕೊಂಡು 15 ದಿವಸ ಆಗಿದೆ, ಒಂದ್ಸರಿ ನೀರು ನಿಲ್ಲಿಸಬೇಕು ಅಂತ ಹೇಳಿಲ್ಲ. ಏನು ಮಾಡಿದೆ ಸರ್ಕಾರ? ಇಲ್ಲಿ ಒಂದು ಉತ್ತರ ಕೊಡಲಿ. ಹೋಗ್ಲಿಪುರ ಮಲೆ ಇವತ್ತು ಇಡೀ ಚಾನಲ್ಗಳು ತೋರಿಸ್ಕೊಂಡು ಹೇಳಿದ್ರಲ್ಲ, ಅಂದರೆ ಈ ಪರಿಸ್ಥಿತಿ ಇಡೀ ಬೆಂಗಳೂರಿನಲ್ಲಿದೆ, ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ. ಒಂದೇ ಒಂದು ಫಾಗಿಂಗ್ ಮಿಷನ್ ಕೆಲಸ ಮಾಡಿಲ್ಲ, ಒಂದೇ ಒಂದು DDT ಸಿಂಪಡಣೆ ಮಾಡಿಲ್ಲ, ಒಂದೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ. ಇವತ್ತು ನರಕ ಆಗೋದಕ್ಕೆ ನೇರವಾದ ಕಾರಣನೇ ಇವರು. ಇವರ ಸ್ವಂತ ಕ್ಷೇತ್ರ, ದಿನೇಶ್ ಗುಂಡೂರಾವ್ ಸ್ವಂತ ಕ್ಷೇತ್ರದನ್ನೇ ಇವತ್ತು ಮರಣ ಮೃದಂಗ ಬಾರಿಸ್ತಾ ಇದೆ ಡೆಂಗ್ಯೂ ಅಂತ ಹೇಳಿದ್ರೆ, ಬೇರೆ ಕಡೆ ಇನ್ನೇನ್ರಿ ಮಾಡೋಕ್ಕಾಗ್ತದೆ? ಯಾವ್ದು ಕೆಲಸ ಮಾಡಿದ್ದಾರೆ ಹೇಳಿ ಇವತ್ತು? ಆಮೇಲೆ ನೋಡಿ, ಹಿಸ್ಟ್ರಿನೇ ನೋಡ್ಕೊಂಬನ್ನಿ. ಈ ರೀತಿ ಒಂದೇ ಸರಿ ಸ್ಪೈಕ್ ಆಗಿರ್ತಕ್ಕಂಥ ಬೇರೆ ಉದಾಹರಣೆಗಳೇ ಸಿಕ್ಕೋದಿಲ್ಲ. ರೀಸೆಂಟಲ್ಲಿ ಪುಣ್ಯಕ್ಕೆ ಅವ್ರು ಒಪ್ಕೊಂತಾ ಇದ್ರು, BJP ಚೆನ್ನಾಗಿ ಕೆಲಸ ಮಾಡ್ತು ಕೋವಿಡ್ ಸಂದರ್ಭದಲ್ಲಿ ಅಂತೇಳಿ. ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸಗಳಾಯಿತು, ಎಲ್ಲ ಕಿಟ್ಗಳಿಲ್ಲ ಅಂದರೆ ಕಿಟ್ಗಳು ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳಾಯಿತು. ಈ ಸರ್ಕಾರ ಡೆತ್ ಆದಮೇಲೆ ಮೀಟಿಂಗ್ಗಳು ಮಾಡೋಕ್ಕೆ ಶುರು ಮಾಡಿದೆ, ಕೇಳೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಏನು ಮಾಡ್ತಾ ಇತ್ತು ಸರ್ಕಾರ? ಅದರ ಅರ್ಥ ಏನು? ಇವ್ರಿಗಾಗಲೇ ಮುಂಚೆ ನ್ಯಾಷನಲ್ ರಿಪೋರ್ಟ್ ಬಂದ್ಬಿಟ್ಟಿರುತ್ತೆ, ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿತ್ತು. ಇದಾದಮೇಲೆ ಪ್ಲೇಟಿಲೆಟ್ಸ್ ವಿಚಾರ ಇರ್ತದ್ರಿ. ಇವತ್ತು ಪರಿಸ್ಥಿತಿ ಹೆಚ್ಚು ಸಾವಾಗ್ತಿರೋದಕ್ಕೆ ಪ್ಲೇಟಿಲೆಟ್ಗಳು ಒಂದು ಕಾರಣ. ಯಾಕೆ ಅಂತ ಹೇಳಿದ್ರೆ, ಪ್ರೈವೇಟ್ ಏನು ಇವಿದ್ದಾವೆ, ಬ್ಲಡ್ ಬ್ಯಾಂಕ್ಗಳಿದ್ದಾವೆ, ಈ ಪ್ರೈವೇಟ್ ಬ್ಲಡ್ ಬ್ಯಾಂಕ್ಗಳಿಗೆ ಮಾನಿಟರಿಂಗ್ ಕ್ವಾಲಿಟಿ ಆಫ್ ಬ್ಲಡ್ ಬ್ಯಾಂಕ್ ಅನ್ನೋದು ಅದು ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಗೌರ್ಮೆಂಟು. ಇಲ್ಲ BBMP ಚೆಕ್ ಮಾಡಬೇಕು, ಹೆಲ್ತ್ ಆಫೀಸರ್ ಚೆಕ್ ಮಾಡಬೇಕು, ಇಲ್ಲ DHO ಚೆಕ್ ಮಾಡಬೇಕು. ಏನಾಗ್ತಿದೆ ಪ್ಲೇಟಿಲೆಟ್ ಒಳಗಡೆಗೆ ಅಂತ ಹೇಳಿದ್ರೆ, ಕ್ವಾಲಿಟಿ ಚೆಕಿಂಗು ಸರ್ಕಾರ ಮಾಡ್ತಲೇ ಇಲ್ಲ ಅದರೊಳಗಡೆಗೆ. ಪ್ರೈವೇಟ್ ಇದ್ರೊಳಗಡೆಗೆ ಅವ್ರು 100 ml 1 ಲಕ್ಷ ಪ್ಲೇಟಿಲೆಟ್ ಇರಬೇಕು ಅಂದರೆ, ಇವ್ರು ಕೊಡ್ತಾ ಇರೋದ್ರೊಳಗಡೆಗೆ 50,000 ಇರಲ್ಲ. ಅವಾಗ ಏನಾಗುತ್ತೆ, ಪ್ಲೇಟಿಲೆಟ್ ತೊಗೊಂಡ್ರು ಪೇಷಂಟ್ ಸತ್ತೋಗ್ತಾ ಇದ್ದಾನೆ, ಅವ್ರನ್ನ ಚೆಕ್ ಮಾಡ್ತಕ್ಕಂಥ ಸಿಸ್ಟಮೇ ಇಲ್ಲಲ್ಲ ಇವ್ರ ಹತ್ರ. ಯಾವ ಸಿಸ್ಟಮ್ ಇಟ್ಟಿದ್ದಾರೆ? ಯಾವ ಬ್ಲಡ್ ಬ್ಯಾಂಕ್ನ ಇಲ್ಲಿವರೆಗೂ ಚೆಕ್ ಮಾಡಿದೆ ಅಂತ ಒಂದೇ ಒಂದು ಉದಾಹರಣೆ ಹೇಳಿ ಸರ್ಕಾರ. ಈ ಕಡೆ ಬ್ಲಡ್ ಬ್ಯಾಂಕ್ ಅವರು ಒಂದು ಕಡೆಗೆ ಲೂಟಿ ಮಾಡ್ತಾ ಇದ್ದಾರೆ, ಹೇಳೋರಿಲ್ಲ ಕೇಳಿಲ್ಲ, ಬ್ಲಡ್ ತಗೊಂಡ್ರು ಸಾಯ್ತಾ ಇದ್ದಾರೆ. ಒಂದು ಕಡೆಗೆ ಪ್ಲೇಟಿಲೆಟ್ ಸಿಗ್ತಿಲ್ಲ, ತಗೊಳ್ಳೋ ಪ್ಲೇಟಿಲೆಟ್ ಕೂಡ ಅಡಿಲ್ಟರೇಟೆಡ್ ಅಂತಂದ್ರೆ ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ. ಈ ಕಾರಣಗಳಿಗೋಸ್ಕರನೇ ಸರ್ಕಾರದ ಬೇಜವಾಬ್ದಾರಿಯಿಂದನೇ ಇವತ್ತು ಮರಣಗಳು. ಚಂದ್ರಶೇಖರ್ ಅವರು ಆಗ್ಲೇ ನಟರಾಜ್ ಗೌಡ್ರೆ, ಚಂದ್ರಶೇಖರ್ ಅವರು ಕೂಡ ಆ ವಿಚಾರವನ್ನು ಆಗ್ಲೇ ಎತ್ತಿದ್ರು. ನಾವು ಕೂಡ ಇದನ್ನ ಚೆಕ್ ಮಾಡ್ತಾ ಇದೀವಿ, ಒಂದು ಮಾಧ್ಯಮವಾಗಿ ನಾವು ಕೂಡ ಇದನ್ನ ಚೆಕ್ ಮಾಡ್ತಾ ಇದೀವಿ. ನೀವು ಟೆಸ್ಟ್ಗೆ ಇಷ್ಟು ಅಮೌಂಟ್ ಅನ್ನೋದನ್ನ ಫಿಕ್ಸ್ ಮಾಡಿದಿರಿ, ಆದರೆ ಪ್ರೈವೇಟ್ ಲ್ಯಾಬ್ಗಳಲ್ಲಿ ಅದಕ್ಕಿಂತ ಹೆಚ್ಚು ಅಮೌಂಟನ್ನೇ ತಗೊಳ್ತಾ ಇದ್ದಾರೆ. ಮತ್ತೇನಕ್ಕೆ ಸುಮ್ಮನೆ ನಾವು ಒಂದು ಕೊಟ್ಟಂಗಿರಲಿ, ನಮ್ದು ಒಂದು ಇರಲಿ ಅನ್ನೋಂಥ ರೀತಿಯಲ್ಲಿ ಮಾತ್ರ ತೋರಿಸೋದಕ್ಕೆ ಒಂದು ಆರ್ಡ್ರ ನಿಯಮ ಮಾಡುವಂಥದ್ದು ಸರ್ಕಾರದ ಹೊಣೆಗಾರಿಕೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಸರ್ಕಾರದ ಹೊಣೆಗಾರಿಕೆ. ಆ ಇಂಪ್ಲಿಮೆಂಟ್ ಮಾಡೋ ಸಮಯದಲ್ಲಿ ಒಬ್ಬರಿಬ್ಬರು ಏನಾರು ಆ ಥರ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಯಾವುದೇ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಅವ್ರದನ್ನ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬೇಕಾಗ್ತದೆ, ಅಂಥ ಪರಿಸ್ಥಿತಿ ಬರ್ತದೆ. ಆದರೆ ಯಾರೂ ಆ ರೀತಿಯಾಗಿ ಇಂಥ ಸಮಯದಲ್ಲಿ ದುರುಪಯೋಗ ಮಾಡಿಕೊಂಡು ಹಣ ವಸೂಲು ಮಾಡೋ ಕೆಲಸವನ್ನು ಯಾವ ಪರೀಕ್ಷಾ ಕೇಂದ್ರಗಳು ಮಾಡಬಾರ್ದು, ಯಾರು ವೈದ್ಯಾಧಿಕಾರಿಗಳು ಮಾಡಬಾರ್ದು. ಒಂದು. ಎರಡನೇದು, ಪ್ಲೇಟ್ಲೆಟ್ಸು ಗುಣಮಟ್ಟ ಇಲ್ಲ, ಪ್ಲೇಟ್ಲೆಟ್ಸ್ ಬ್ಲಡ್ ಡೊನೇಷನ್ ಬ್ಲಡ್ ಬ್ಯಾಂಕ್ಗಳು ಲೂಟಿ ಮಾಡ್ತವೆ, ಇವೆಲ್ಲ ಭಾಳ ಸುಳ್ಳಿದು. ಜನಗಳಿಗೆ ತಪ್ಪು ಮಾಹಿತಿ ಹೋಗ್ತದೆ. ಯಾವುದೇ ಕಾರಣಕ್ಕೆ ಒಂದು ಬ್ಲಡ್ ಬ್ಯಾಂಕು ಇನ್ನೊಬ್ಬರು ಪ್ರಾಣ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗಲ್ಲ. ಅದು ಖಾಸಗಿ ಬ್ಲಡ್ ಬ್ಯಾಂಕ್ ಆಗಲಿ, ಸರ್ಕಾರಿ ಬ್ಲಡ್ ಬ್ಯಾಂಕ್ ಇರಲಿ, ಆ ಪ್ಲೇಟ್ಲೆಟ್ಸ್ದು ಗುಣಮಟ್ಟನೂ ಇರ್ತದೆ. ಅದು ನಿಗದಿತವಾದ ಒಂದು ಟೈಮ್ ಫ್ರೇಮಲ್ಲೇ ಅದನ್ನು ಉಪಯೋಗಿಸ್ತಾರೆ. ಅದು ಬಿಟ್ಟರೆ ಬೇರೆ ರೀತಿಯಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಅದನ್ನು ಡೈಲ್ಯೂಟ್ ಮಾಡಿ ಅಥವಾ ಅದನ್ನು ಕಳಪೆ ಮಾಡಿ ಮಾರಾಟ ಮಾಡಲಿಕ್ಕೆ ಆಗೋದು ಇಲ್ಲ, ಅದು ಮಾಡೋದು ಇಲ್ಲ. ಯಾರು ಶೇಖರಣೆ ಮಾಡಿ ಪ್ಲೇಟ್ಲೆಟ್ನ ಮಾಡುವಂಥದ್ದೇ ಉದ್ದೇಶನೇ ಪ್ರಾಣವನ್ನ ಕಾಪಾಡಕ್ಕೋಸ್ಕರ, ದುಡ್ಡು ಮಾಡೋಕ್ಕೋಸ್ಕರವಾಗಿ ಯಾವ ಬ್ಲಡ್ ಬ್ಯಾಂಕ್ ಇವತ್ತು ಶುರುವಾಗಿದೆ. ಬ್ಲಡ್ ಬ್ಯಾಂಕ್ ಇವತ್ತು ಶುರುವಾಗಿದೆ. ಬಿಜೆಪಿಯವರು ಎಂತಹ ನಗದುಷ್ಟರು ಅಂದ್ರೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಡಾಕ್ಟ್ರೆ ಇದು ಪ್ಲೇಟ್ಲೆಟ್ಸ್ ವಿಚಾರದ ಲೈಫ್ ಸ್ಪ್ಯಾನ್ ಇಸ್ 5 days. ಓಕೆ, 5 daysನಲ್ಲಿ ಯೂಶುವಲಿ 5 days ಆದಮೇಲೆ ಆ ಪ್ಲೇಟ್ಲೆಟ್ ಲೈಫ್ಸ್ ಇರಲ್ಲ. ಯಾವುದೇ ಒಂದು ಸೆಲ್ಫ್ ಲೈಫ್ ಇರುತ್ತೆ, ಅದು ಲೈಫ್ ಸ್ಪ್ಯಾನ್ ಇಸ್ 5 days. 5 days ಒಳಗೇನೆ ಆ ಪ್ಲೇಟ್ಲೆಟ್ನ ನಾವು ರೋಗಿಗಳಿಗೆ ಯೂಸ್ ಮಾಡಬೇಕು. ಯೂಶುವಲಿ ಅದು 5 days ಒಳಗೆ ನಮ್ಮ ಹಾಸ್ಪಿಟ್ಲಲ್ಲಿ ಯೂಸ್ ಮಾಡಲಿಲ್ಲ ಅಂದ್ರೆ ಬೇರೆ ಕಡೆ ಯಾವ ಹಾಸ್ಪಿಟ್ಲಿಗೆ ಉಪಯೋಗ ಆಗಂಗಿದ್ರು ಯೂಶುವಲಿ ಅಲ್ಲಿಗೆ ನಾವು ಇದು ಮಾಡ್ತೀವಿ. ಬಟ್ ಕ್ವಾಲಿಟಿ ಬಗ್ಗೆ 5 days ಆದಮೇಲೆ ಅದು ಕ್ವಾಲಿಟಿ ಇರಲ್ಲ. ವಿತಿನ್ 5 days ಇದೆ, ಇಟ್ಸ್ ಡೆಫಿನೆಟ್ಲಿ ಇಟ್ಸ್ ಎ ಕ್ವಾಲಿಟಿ ಇರುತ್ತೆ. 5 days ಒಳಗಡೆ ಲೈಫ್ ಸ್ಪ್ಯಾನ್ ಅಷ್ಟೇನೆ ಅದ್ರ. ಈಗ ಅದರಲ್ಲಿ ಇದು ಮೆನ್ಷನ್ ಆಗಿರುತ್ತೆ ಯಾವತ್ತು ಇದು ಮಾಡಿರೋದು. 2 ಥರ ಪ್ಲೇಟ್ಲೆಟ್ ಬರುತ್ತೆ. ಒಂದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಬರುತ್ತೆ, ಇನ್ನೊಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂತ ಬರುತ್ತೆ. ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಇಸ್ 40 ml ಇರುತ್ತೆ. ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅರೌಂಡ್ 200 to 300 ml ಇರುತ್ತೆ. ಸೊ ಇದು ರ್ಯಾಂಡಮ್ ಡೋನರ್ ಆದರೆ ಇಟ್ ಇನ್ಕ್ರೀಸಸ್ ಅಟ್ಲೀಸ್ಟ್ 10,000 ಅಷ್ಟೇ ಇನ್ಕ್ರೀಸ್ ಆಗುತ್ತೆ ಕೌಂಟ್, ಪ್ಲೇಟ್ಲೆಟ್ ಕೌಂಟು. 6 ಪ್ಯಾಕ್ ಹಾಕಿದ್ರೆ 10,000 ಕೌಂಟ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಹಾಕಿದ್ರೆ 1 ಪ್ಯಾಕ್ಗೆ ಆಲ್ಮೋಸ್ಟ್ ಇಟ್ ಗೋ ಅಪ್ ಟು ದಿ 1 lakh ಇನ್ಕ್ರೀಸ್ ಆಗೋ ಸಾಧ್ಯತೆಗಳು ಇರ್ತದೆ ಸರ್. ಅದು ಯಾವುದ್ರ ಆಧಾರದ ಮೇಲೆ ರೆಕಮೆಂಡ್ ಮಾಡ್ತೀರಿ ಅದನ್ನ? ಸರ್ ಯೂಶುವಲಿ ದ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಕಾಸ್ಟ್ ಈಸ್ ಲೆಸ್. ಅದೇ ಬಟ್ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಆದರೆ ಕಾಸ್ಟ್ ಮೋರ್ ಇದೆ ಸರ್.
ನಮ್ಮ ಸರ್ಕಾರದಲ್ಲಿ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಗಳನ್ನ ನಾವು ನಮ್ಮ ಹಾಸ್ಪಿಟ್ಲ್ಗಳಲ್ಲೇ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಅದು ಯಾವ ಕಾರಣಕ್ಕಾಗಿ? ಅದೇ ಪ್ಲೇಟ್ಲೆಟ್ ಕಮ್ಮಿ ಇದ್ದಾಗ ಪ್ಲೇಟ್ಲೆಟ್ ಹಾಕೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಸೆಲ್ಫ್ ಲೈಫ್ ಈಸ್ 5 days. ಓಕೆ, ಅದು ಎಲ್ಲೂ ಬರುತ್ತೆ ಅಲ್ಲಿ ಕಳಿಸ್ತಾರೆ. ಬ್ಲಡ್ ಬ್ಯಾಂಕ್ ಅವರು ಕೂಡ ಅದನ್ನು ಶೇಖರಣೆ ಮಾಡಿ 5 ದಿನದೊಳಗೆ ಇದೆ ಅಂದರೆ ಎಲ್ಲೆಲ್ಲ ಅಗತ್ಯ ಇದೆ ಅಂತ ಹೇಳಿ ಅವ್ರ ನೆಟ್ವರ್ಕ್ ಇರುತ್ತೆ, ಆ ನೆಟ್ವರ್ಕ್ ಮುಖಾಂತರ ಎಲ್ಲ ಅಗತ್ಯ ಇರುತ್ತೋ ಅಲ್ಲಿ ಕಳಿಸ್ತಾರೆ ಹೊರತು ಅದನ್ನು ಪೋಲ್ ಮಾಡ್ಲಿಕ್ಕೆ ಜಾಸ್ತಿ ಎಲ್ಲೋ ಕೆಲವು ಸಲ ಆಗುತ್ತೆ. ಆದರೂ ನಿಯಮಿತವಾಗಿ ಬ್ಲಡ್ ಬ್ಯಾಂಕ್ ಅವರು ಶೇಖರಣೆ ಮಾಡ್ತಾರೆ, ಬ್ಲಡ್ ಶೇಖರಣೆ ಮಾಡ್ತಾರೆ, ಅದನ್ನು ಸಗ್ರಿಗೇಟ್ ಮಾಡಿ ಉಪಯೋಗಿಸ್ತಾರೆ ಹೊರತು ಅದನ್ನು ಈ ಥರ ಕಳಪೆ ಇದೆ ಆ ಥರದ್ದೆಲ್ಲ ಅದೆಲ್ಲ ಸುಳ್ಳು. ಈ ಥರ ಎಲ್ಲ ಜನಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡಕ್ಕೆ ಹೋಗಬಾರ್ದು. ಯಾಕಂದ್ರೆ ತಪ್ಪು ಮಾಹಿತಿ ಹೋಗುತ್ತೆ, ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆದವ್ರಿಗೆ ಇಂಥ ಭಯ ಇದ್ದಾಗ ನನಗೆ ಹಾಕಿರುವಂತದ್ದು ಕರೆಕ್ಟ್ ಆಗಿರುವಂತದ್ದು ಹೌದು ಅಲ್ಲೋ ಅನ್ನುವಂತ ರೀತಿಯಾಗಿ ಅಂತ ಮಾತ್ರನೇ ಸರ್. ಈಗ ನಿಮ್ಗೆ ಅಲ್ಲಿ 1 ಲಕ್ಷ ಇರುತ್ತೆ, 50,000 ಇರುತ್ತೆ ಅಂತೇಳಿ ಮಾನಿಟರಿಂಗ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡ್ತಿರಲ್ಲ ಸರ್ಕಾರ. ಅಲ್ಲ, 1 ಲಕ್ಷ ಅಂತ ಅವ್ರು ಹೇಳಿದ ಮೇಲೆ ಅದು 1 ಲಕ್ಷ ಇದೆ 50,000 ಇದೆ ಅಂತ ಹೇಳಿ ಮಾನಿಟರಿಂಗ್ ಸಿಸ್ಟಮ್ ಮಾಡ್ಬೇಕಲ್ಲ, ಆ ಸಿಸ್ಟಮ್ ಅಲ್ಲಿ ಫೇಲ್ ಆಗಿದ್ರು ಅಂತ ಹೇಳ್ತಾರೆ. ಆ ಸರ್ಕಾರದ ಫೇಲ್ಯೂರ್ಗಳು ಈ ತರ ದುರುಪಯೋಗ ಆಗುತ್ತೆ. ಇದು ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಗೊತ್ತಾ? ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಗೊತ್ತು ಎಷ್ಟು ಕೊಟ್ರೆ ಅವ್ರ ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಸೆಲ್ಫ್ ಲೈಫ್ ಯಾವ್ದು ಇನ್ಫಾರ್ಮೇಶನ್ ಇದೆ, ಹೊಸ ಸೃಷ್ಟಿ ಮಾಡ್ರೆ ಇವ ಸೃಷ್ಟಿ ಮಾಡೋದಲ್ಲ. ಡಾಕ್ಟರ್ಗಳಾಗ್ಲಿ ಅಥವಾ ಬ್ಲಡ್ ಬ್ಯಾಂಕ್ ಅವರಾಗ್ಲಿ ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಕೇವಲ ಬಿಜೆಪಿಗರು ಮಾತ್ರ. ಆ ರೀತಿ ಮಾಡಕ್ ಹೋಗ್ಬಾರ್ದು, ಬೇಜವಾಬ್ದಾರಿ ಕೊಡಬಾರ್ದು. ವೈದ್ಯರುಗಳು ಟ್ರೀಟ್ಮೆಂಟ್ ಮಾಡೋ ವೈದ್ಯರುಗಳು ಗೊತ್ತಿಲ್ಲದಲ್ಲ ಏನು ಬ್ಲಡ್ ನ ತಗೊಳ್ಳೋದಿಲ್ಲ. ಮಾಹಿತಿ ತಪ್ಪು ಹೇಳ್ಬೇಡಿ ನೀವು, ಸುಳ್ಳು ಹೇಳ್ಬೇಡಿ ನೀವು. ಬ್ಲಡ್ ಬ್ಯಾಂಕ್ ಮಾಡ್ಬೇಕಿತ್ತು, ಟೆಂಪರರಿ ಬ್ಲಡ್ ಬ್ಯಾಂಕ್ ಆರು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಡೆಂಗ್ಯೂ ಕಾಯಿಲೆಗೆ ಬ್ಲಡ್ ಬ್ಯಾಂಕೇ ಬೇಕಾಗಿರ್ತಕ್ಕಂಥದ್ದು. ಪ್ಲೇಟಿಲೆಟ್ ಇಲ್ದಿವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಎಷ್ಟು ಬ್ಲಡ್ ಬ್ಯಾಂಕ್ ಸೃಷ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಪ್ಯಾಂಡಮಿಕ್ ಆಯ್ತು, ಇಡೀ ರಾಜ್ಯ ಒದ್ದಾಡ್ತಾ ಇದೆಯಲ್ಲ, ಎಷ್ಟು ಹೊಸದಾಗಿ ಒಂದೇ ಒಂದು ಬ್ಲಡ್ ಬ್ಯಾಂಕ್ ಎಕ್ಸ್ಟ್ರಾ ಮಾಡಿದ್ದಾರೆ ಅವರು. ಅಲ್ಲ, ವ್ಯವಸ್ಥೆ ದೊಡ್ಡ ಮಾಡಿದ್ರೆ ಸಾಕಾಗಿದೆ. ಬ್ಲಡ್ ಬ್ಯಾಂಕ್ ಅಲ್ಲಿ ಶೇಖರಣಾ ವ್ಯವಸ್ಥೆ ಮಾಡಿ ಅದನ್ನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೆ ಕೊಡೋ ಯಾವ್ದಾದ್ರು ಜಿಲ್ಲೆನಲ್ಲಿ ಬ್ಲಡ್ ಶೇಖರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಡಿ ಇವರು. ಸಾಧ್ಯ ಈ ತರ ಸುಳ್ಳು ನಿಲ್ಸಿ ನೀವು. ಡಾಕ್ಟರ್ ಸುರೇಶ್ ಈಗ ಬಹಳ ಮುಖ್ಯವಾಗಿ ಪ್ರೈಮರಿ ಹೆಲ್ತ್ ಸೆಂಟರಿಂದ ನಂತರ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಬರುವಂಥ ಸಮಯದಲ್ಲಿ ಕ್ರಿಟಿಕಲ್ ಕಂಡೀಷನ್ ಯಾವ ಲೆವೆಲಲ್ಲಿ ಜಡ್ಜ್ ಮಾಡಬೇಕಿದೆ. ಯಾಕಂದರೆ ಮಕ್ಕಳ ಡೆತ್ನಂಥದ್ದು ಯಾವುದೇ ಕುಟುಂಬವೂ ಕೂಡ ಇದು ಸಹಿಸ್ಕೊಳ್ಳುವಂಥದ್ದಲ್ಲ. ಈ ವಿಚಾರದಲ್ಲಿ ಏನು ಅವೇರ್ನೆಸ್ ಇರಬೇಕಾಗತ್ತೆ ಈ ಲೆವೆಲ್ನಲ್ಲಿ ಟ್ರೀಟ್ಮೆಂಟ್ ಲೆವೆಲ್ಗೆ ಬಂದಾಗ? ಒಂದು ಪ್ರೈಮರಿ ಲೆವೆಲ್ನಲ್ಲಿ ಅವರು ಕಂಡೀಷನ್ನ ಅಸೆಸ್ ಮಾಡಿ ಸಿವಿಯಾರಿಟಿ ಇದ್ದ ಪೇಷಂಟ್ಸ್ನಲ್ಲಿ, ಅಂದರೆ ಅವ್ರದ್ದು ವೈಟಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್ ಲೋ ಇರ್ಬೋದು, ಇಲ್ಲ ಅವ್ರಿಗೆ CBC ಅವ್ರ ಪ್ರೈಮರಿ ಲೆವೆಲ್ನಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿದಾಗ ಪ್ಲೇಟ್ಲೆಟು 50,000ಗಿಂತ ಕಮ್ಮಿ ಇರ್ಬೋದು, ಇಲ್ಲ ಮಗು ಪ್ರಜ್ಞಾಸ್ಥಿತಿ ಏರುಪೇರು ಆಗಿರ್ಬೋದು, ಇಲ್ಲ ಹೈ ಗ್ರೇಡ್ ಫೀವರ್ ಇರ್ಬೋದು. ಈ ಥರ ಪರಿಸ್ಥಿತಿ ಇದ್ದಾಗ ಪ್ರೈಮರಿ ಹೆಲ್ತ್ ಸೆಂಟ್ರಿಂದ ಇಮಿಡಿಯೇಟಾಗಿ ಅವರು ಸೆಕೆಂಡ್ರಿ ಅವರು ಟರ್ಷಿಯರ್ ಲೆವೆಲ್ಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಬೇಕು ಸರ್. ಶಿಫ್ಟ್ ಮಾಡಿ ಮತ್ತು ಎಲ್ಲ ಪೇಷಂಟ್ಸ್ಗಳಿಗೂ ಪ್ಲೇಟ್ಲೆಟು ನಾನು ಆಗಲೇ ಹೇಳ್ದಂಗೆ ಬೇಕಿರಲ್ಲ. ಡಿಪೆಂಡ್ಸ್ ಅಪಾನ್ ದ ಸಿವಿಯರಿಟಿ ಆಫ್ ದಿ ಪರ್ಸನ್ಸು ಬೇಕು. ಹಾರ್ಡ್ಲಿ 4 to 5% ಸಿವಿಯಾರಿಟಿ ಹೋಗ್ತಾರೆ, ಅಂಥವ್ರಿಗೆ ಪ್ಲೇಟ್ಲೆಟ್ ಕಾಂಪೊನೆಂಟು ಹಾಕೋ ಸಾಧ್ಯತೆಗಳು ಬರ್ತದೆ ಸರ್. ಸೊ ತಾವು ಕೇಳಿದ ಹಾಗೆ ಪ್ರೈಮರಿನಲ್ಲಿ ಡಿಟೆಕ್ಷನ್ ಮಾಡಿ ಬ್ಲಡ್ ಪ್ರೆಷರ್ ಲೋ ಇದ್ದು ಪ್ರಜ್ಞಾಸ್ಥಿತಿ ಏರುಪೇರು ಆದಾಗ ಆದಷ್ಟು ಪ್ರೈಮರಿ ಲೆವೆಲಿಂದ ಸೆಕೆಂಡ್ರಿ ಇಲ್ಲ ಟರ್ಷರಿ ಲೆವೆಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕು. ಹೈ ಫೀವರ್ ಎಲ್ಲಿವರೆಗೆ ಹೋಗುತ್ತೆ ಅಂದ್ಕೊಂಡಿದ್ರಲ್ಲಿ ಯೂಶ್ವಲಿ ಇದರಲ್ಲಿ? ಸರ್ ಹೈ ಫೀವರು ಮೋರ್ ದ್ಯಾನ್ 104, 105 ಈ ಥರ ಟೆಂಪ್ರೇಚರ್ ಆ್ಯಂಡ್ ಫ್ಯಾರೆಟ್ ಅದು 100 ಮೇಲೆ ರೀಚ್ ಆದಾಗ ಡೆಫಿನೆಟ್ಲಿ ಇಮಿಡಿಯೇಟಾಗಿ ರೆಫರ್ ಮಾಡಬೇಕು ಸರ್. ಈ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇದರಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಅಬ್ಡಾಮಿನಲ್ ಪೈನ್ ಹೊಟ್ಟೆ ನೋವು ಬರೋ ಸಾಧ್ಯತೆಗಳಿರ್ತದೆ, ಜೊತೆಗೆ ಲೂಸ್ ಮೋಷನ್ ಆಗೋ ಸಾಧ್ಯತೆಗಳಿರ್ತವೆ. ಇವೆಲ್ಲ ಅದರ್ ಸಿಂಪ್ಟಮ್ಸು. ಜ್ವರ ಒಂದೇ ಅಲ್ಲ, ಹೊಟ್ಟೆ ನೋವು ಬಂದು ಹೇಗೆ ಲಿವರ್ಗೂ ಅಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ, ಜಾಂಡೀಸ್ ಬರೋ ಸಾಧ್ಯತೆ ಇರ್ತದೆ. ಲಿವರ್ನಲ್ಲಿ ಇರುವಂತಹ ಏನು ಎನ್ಸೈಮ್ಸ್ಗಳು ಅವು
ರೈಸ್ ಆಗೋ ಸಾಧ್ಯತೆಗಳಿರ್ತವೆ. ಇದು ಸಿವಿಯಾರಿಟಿ ಜಾಸ್ತಿ ಆದಾಗ ಎಲ್ಲ ಆರ್ಗನ್ಗಳ್ನೂ ಇನ್ವಾಲ್ವ್ ಆಗೋ ಸಾಧ್ಯತೆಗಳಿರ್ತವೆ, ಉಸಿರಾಟಕ್ಕೆ ತೊಂದರೆ ಆಗೋ ಸಾಧ್ಯತೆಗಳಿರ್ತವೆ. ಸೊ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ಸ್ ಆಗೋ ಸಾಧ್ಯತೆಗಳು ಆಗ್ತವೆ ಸರ್. ಓಕೆ 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 ಧನ್ಯವಾದ ತಮಗೆ ಮೂರಿಗೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್.